ಜಾತಿ ಅನ್ನುವಂಥ ವ್ಯವಸ್ಥೆ ಏನಿದೆ ಆರ್ಯ ಸಮಾಜ ಅತ್ಯಂತ ಸ್ಪಷ್ಟವಾಗಿ ನಿರಾಕರಿಸುತ್ತೆ. ಆ ಜಾತೀಯತೆಗೆ ಮದ್ದನ್ನು ಅರೆದವರು ದಯಾನಂದ ಸರಸ್ವತಿಯವರು, ವಾಜಪೇಯಿಯವರು ಮನೆಗೆ ಕೊನೆಯವರೆಗೂ ಅವರು ಪುರೋಹಿತರಾಗಿದ್ದರು. ಅವರು ವೇದದ ಬಲ ಏನು ಅಂತ ಗೊತ್ತಾಯಿತು. ಸಿಖ್ ಸಮಾಜ ಹಿಂದೂ ಸಮಾಜದ ಅಭಿನ್ನ ಅಂಗ, ವೇದಗಳ ಭಕ್ತರಾಗಿದ್ದರು. ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋದಕ್ಕಾಗಿ ಖಡ್ಗ ಎತ್ತಿದ್ದು ಸ್ವಾಮಿ ಶ್ರದ್ಧಾನಂದರ ಒಂದು ಭಾಷಣವನ್ನು ದೊಡ್ಡಣ್ಣ ಹಾಲ್ನಲ್ಲಿ ಇಟ್ಟಿದ್ರಂತೆ. ಆ ಸ್ವರಾಜ್ಯ ಅನ್ನೋ ಚಿಂತನೆ ಕೊಟ್ಟಿದ್ದು ದಯಾನಂದ ಸರಸ್ವತಿಯವರು. ಗುಂಡು ಹಾರಿಸಿ ಸಾಯಿಸಿಬಿಟ್ಟ ಗಾಂಧೀಜಿ. ಇದು ಆ ಭಗವಂತನ ಇಚ್ಛೆ ಹೀಗೆ ಆಗಬೇಕು ಅಂತ ಇತ್ತು, ಹಾಗೇ ಆಯಿತು ಅಂತ ಹೇಳಿದರು ಅವರು. ಶ್ರದ್ಧಾನಂದರ ಎದೆಯಿಂದ ಚಿಮ್ಮಿದ ಒಂದೊಂದು ಹನಿ ರಕ್ತದಿಂದ ಕೂಡ ಒಬ್ಬೊಬ್ಬ ಶ್ರದ್ಧಾನಂದ ಹುಟ್ಟಿ ಬರ್ತಾನೆ, ಹಿಂದೂ ಧರ್ಮವನ್ನು ರಕ್ಷಿಸ್ತಾನೆ. ಲೀಲಾಜಾಲ ವೀಕ್ಷಕರಿಗೆಲ್ಲ ಅತ್ಯಂತ ಹೃತ್ಪೂರ್ವಕವಾದಂತಹ ಸ್ವಾಗತ ಹಾಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ಸ್ಟುಡಿಯೋಗೆ ಒಬ್ಬರು ವೇದ ವಿದ್ವಾಂಸರು ಬಂದಿದ್ದಾರೆ. ಅವರು ನಮ್ಮ ಕರ್ನಾಟಕದವರೇ, ಕೋಲಾರ ಜಿಲ್ಲೆಯವರು, ಅವಿಭಜಿತ ಕೋಲಾರ ಜಿಲ್ಲೆಯವರು, ಗೌರಿಬಿದನೂರಿನವರು. ಶ್ರೀ ಶ್ರುತಿಪ್ರಿಯಾ ಅಂತ ಅವ್ರ ಹೆಸರು. ಮೊದಲು ಅವರನ್ನು ಸ್ಟುಡಿಯೋಗೆ ಬರಮಾಡಿಕೊಂಡು ಆಮೇಲೆ ಅವರ ಕಿರು ಪರಿಚಯವನ್ನು ನೀಡಿ ಅವರ ಸಾಧನೆಗಳೇನು, ಸಿದ್ಧಿಗಳೇನು ಅನ್ನೋದನ್ನೆಲ್ಲ ಸ್ವಲ್ಪ ವಿಶೇಷವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಶ್ರುತಿಪ್ರಿಯಾ ಅವರಿಗೆ ಸ್ವಾಗತ. ನಮಸ್ಕಾರ ಶ್ರುತಿಪ್ರಿಯಾ ಅವರೇ. ನಮಸ್ಕಾರ. ಭಾಳ ದಿವಸದಿಂದ ಶ್ರುತಿಪ್ರಿಯಾ ಅವರನ್ನು ನಾನು ನಮ್ಮ ಸ್ಟುಡಿಯೋಗೆ ಬರಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ದೆ. ಅದು ಇವತ್ತು ಸಾಧ್ಯವಾಗಿರೋದ್ರಿಂದ ನನಗೆ ಬಹಳ ಸಂತೋಷ ಆಗಿದೆ. ಶ್ರುತಿಪ್ರಿಯಾ ಅವರು ಯಾತಕ್ಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಆರ್ಯ ಸಮಾಜದೊಡನೆ ಅವರಿಗೆ ಅತ್ಯಂತ ನಿಕಟವಾದಂತಹ ಸಂಪರ್ಕ ಇದೆ. ಆರ್ಯ ಸಮಾಜದ ಅನೇಕ ವಿಚಾರಗಳನ್ನು, ಅಂದರೆ ಅದು ಹುಟ್ಟಿದಾಗಲಿಂದ ಇವತ್ತಿನವರೆಗೂ ಏನೇನು ಸಾಧನೆಗಳನ್ನು ಮಾಡಿದೆ, ಎಂಥ ಸಿದ್ಧಿಯನ್ನು ಪಡೆದಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರೋರು. ಆ ಆರ್ಯ ಸಮಾಜದ ಧ್ಯೇಯಗಳೇನಿದೆ ಸ್ವಾಮಿ ದಯಾನಂದ ಸರಸ್ವತಿಗಳು ಹಾಕಿಕೊಟ್ಟಂಥದ್ದು, ಅದರ ಪ್ರಕಾರ ಜೀವನವನ್ನು ನಡೆಸ್ತಾ ಇರೋವಂಥವ್ರು. ಆದ್ದರಿಂದ ಅವರ ನಡೆ ನುಡಿ ಮತ್ತು ಅವರ ಕ್ರಿಯೆ ಇದೆಲ್ಲವೂ ಕೂಡ ಒಂದೇ ಆಗಿರೋದ್ರಿಂದ ಅವರು ಅತ್ಯಂತ ನಿಷ್ಠಾವಂತ ವ್ಯಕ್ತಿ ಅಂತ ಹೇಳ್ಬೋದು. ಅದು ಒಂದು ಕಾರಣ ಅವರನ್ನು ನಾವು ಬರಮಾಡ್ಕೊಳ್ಳೋದಕ್ಕೆ. ಶ್ರೀ ಶ್ರುತಿಪ್ರಿಯಾ ಅವರು ನಮ್ಮ ಗೌರಿಬಿದನೂರಿನವರು ಅಂತ ಹೇಳಿದೆ. ಹಾಗೆ ಅವರು ವೇದಾಧ್ಯಯನ ಮಾಡಿದ್ದಾರೆ. ಅವರ ವೇದಾಧ್ಯಯನದ ಆಳ ಎಷ್ಟು ಅಂತ ಆಮೇಲೆ ಅವ್ರು ಮಾತಾಡ್ತಾ ಇದ್ದ ಹಾಗೆ ನಮಗೆಲ್ಲ ಗೊತ್ತಾಗುತ್ತೆ. ಅದರ ಜೊತೆಗೆ ಅವರು ಅನೇಕ ಭಾಷೆಗಳನ್ನು ಬಲ್ಲವರು. ಕನ್ನಡ ಅಂತೂ ಗೊತ್ತೇ ಇದೆ, ಕನ್ನಡ, ಇಂಗ್ಲೀಷ್, ಸಂಸ್ಕೃತ, ಕೊಂಕಣಿನೂ ಗೊತ್ತು ಅವರಿಗೆ, ತೆಲುಗು ಗೊತ್ತು, ಹಾಗೆ ಹಿಂದಿ ಚೆನ್ನಾಗಿ ಮಾತಾಡ್ತಾರೆ ಮತ್ತು ವೇದ ಭಾಷೆ ಇದೆ. ಹೀಗೆ ಸುಮಾರು 8 ಭಾಷೆಗಳ ಪರಿಚಯ ಮಾಡ್ಕೊಂಡಿರೋವಂಥವರು. BA ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಸುಧಾಕರ ಚತುರ್ವೇದಿಗಳು ಎಲ್ಲರಿಗೂ ಪರಿಚಿತರಾಗಿರುವಂಥದ್ದವರು. ಬೆಂಗಳೂರಿನಲ್ಲೇ ಇದ್ದವರು. ಅವರ ಆಶ್ರಯದಲ್ಲಿ, ಅವರ ಗುರುತ್ವದಲ್ಲಿ ಅವರ ಆ ಗುರುಗಳ ಶಿಷ್ಯರಾಗಿ ವೇದಾಧ್ಯಯನವನ್ನು ಮಾಡಿರೋರು. ಬರೀ ಅವರು ಅಧ್ಯಯನ ಮಾಡಿರೋದಷ್ಟೇ ಅಲ್ಲ, ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಗಳ ಜೀವನ ಮತ್ತು ಅವರ ಸಾಧನೆಗಳ ಪರಿಚಯವನ್ನು ಕೂಡ ಪರಿಚಯವೂ ಕೂಡ ಸೇರಿದೆ. ಅವರದ್ದು ಸುಮಾರು ಒಂದು 20 ಕೃತಿಗಳಿದೆ. ಅದರಲ್ಲಿ ಸ್ವತಂತ್ರ ಕೃತಿಗಳು ಇದೆ, ಅನುವಾದಿತ ಕೃತಿಗಳು ಇದೆ. ಹಾಗೆಯೇ ಅವರ ದೊಡ್ಡ ಒಂದು ಕೊಡುಗೆ ಏನು ಅಂತ ಹೇಳಿದ್ರೆ, ಈ ಬೆಂಗಳೂರಿನ ಆರ್ಯ ಸಮಾಜ ಹೊರತಂದಂತಹ ವೇದಭಾಷ್ಯ ಪ್ರಕಾಶನ ಸಮಿತಿ ಅನ್ನೋ ಒಂದು ಸಮಿತಿಯ ಮೂಲಕ ಹೊರತಂದಂತಹ 20 ಸಂಪುಟಗಳಲ್ಲಿ ಅದೇನು ವೇದಭಾಷ್ಯದ ಕನ್ನಡ ಅವತರಣಿಕೆ ಏನಿದೆ ಅದರಲ್ಲಿ 12,000 ಪುಟಗಳ ಕೆಲಸವನ್ನು ಇವರು ಮಾಡಿದ್ದಾರೆ. ಅದಕ್ಕೆ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಕೂಡ ವೇದ ತರಂಗ ಅನ್ನೋ ಪತ್ರಿಕೆಯನ್ನು ತರ್ತಾ ಇದ್ದಾರೆ. ಇವತ್ತಿನ ದಿವಸಗಳಲ್ಲಿ ಪತ್ರಿಕೆಗಳನ್ನು ತರೋದು ಬಹಳ ಕಷ್ಟದ ಕೆಲಸ, ಆದರೆ ಬಿಡದೆ ಬಹಳ ನಿಷ್ಠೆಯಿಂದ ನಡ್ಕೊಳ್ತಾ ಇದ್ದಾರೆ. ಸ್ವಾಮಿ ದಯಾನಂದ ಸರಸ್ವತಿಗಳಿಗೆ, ಆರ್ಯ ಸಮಾಜಕ್ಕೆ ಮತ್ತು ವೇದಗಳಿಗೆ ಈ ಎಲ್ಲದಕ್ಕೂ ಕೂಡ ಪರಮನಿಷ್ಠರಾಗಿ ನಾನು ಕಂಡಂತಹ ಒಬ್ಬ ವ್ಯಕ್ತಿ ಇದ್ದಾರೆ ಇವತ್ತು ಅಂತ ಹೇಳಿದ್ರೆ ಶ್ರೀ ಶ್ರುತಿಪ್ರಿಯಾ ಅವರು. ಅದರಿಂದ ಮೊದಲು ಅವರನ್ನು ಬರಮಾಡ್ಕೊಂಡಿದ್ದೀವಿ. ಅವರನ್ನು ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳಿ ದೊಡ್ಡ ದೊಡ್ಡ ಉತ್ತರಗಳನ್ನು ಪಡೆಯೋಣ ಅಂತ. ನಮಸ್ಕಾರ ಶ್ರುತಿಪ್ರಿಯಾ ಅವರೇ, ಮತ್ತೊಮ್ಮೆ ನಮಸ್ಕಾರ. ನನಗೆ ನಿಮ್ಮ ಹೆಸರು ಕೇಳಿದಷ್ಟು ದಿವಸದಿಂದ ಶ್ರುತಿಪ್ರಿಯಾ ಅನ್ನೋದು ಬಹಳ ಅಪರೂಪದ ಹೆಸರಾಗಿ ಕೇಳಿಸ್ತಾ ಇತ್ತು. ಸಾಮಾನ್ಯವಾಗಿ ತುಂಬ ಚೆನ್ನಾಗಿರೋ ಬೇರೆ ಬೇರೆ ಹೆಸರುಗಳನ್ನೆಲ್ಲ ಇಟ್ಕೊಳ್ತೀವಿ, ಆದರೆ ಶ್ರುತಿಪ್ರಿಯಾ ಅಂತ ಹೇಳಿದ್ರೆ
ಭಗವಂತನಿಗೆ ಹೇಳೋದು ನಾದಪ್ರಿಯ ವೇದಪ್ರಿಯ ಶ್ರುತಿಪ್ರಿಯ ಅಂತ. ಶ್ರುತಿ ಅಂದರೆ ವೇದಗಳು. ಇದೇನು ನೀವು ಆಮೇಲೆ ಇಟ್ಕೊಂಡಿದ್ದ ಅಥವಾ ನಿಮಗೆ ಜನ್ಮನಾಮನ ಇದು ಅಂತ ಹೇಳಿ? ಇಲ್ಲ, ಜನ್ಮನಾಮ ಒಂದು ಬೇರೆ ಇದೆ. ಆದರೆ ನನ್ನ ಚಿಕ್ಕಪ್ಪ ಒಬ್ಬರಿದ್ದರು, ಅವರು ಆ ಹೆಸರನ್ನು ವಿರೋಧಿಸ್ತಾ ಇದ್ರು ಮೊದಲಿಂದ. ಒಂದು ಒಳ್ಳೆ ಹೆಸರನ್ನು ಇಡಬೇಕು ಒಂದೇನು ಅಂತ. ಉತ್ತಮವಾದಂಥ ಹೆಸರು ಶೇಷಾಚಲ ಅಂತ ನನ್ನ ಹೆಸರು ಇಟ್ಟಿದ್ದು. ಅವರು ಇದಕ್ಕಿಂತ ಒಳ್ಳೆ ಹೆಸರು ಇಡಬೇಕು ಅಂತ ಅವರು ಮಾಡ್ತಾಯಿದ್ರು. ಅವರೇ ಸೂಚಿಸಿದಂಥ ಇದನ್ನು. ಆಮೇಲೆ ಅವರು ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಅದಕ್ಕೊಂದು ಅಫಿಡವಿಟ್ ಮಾಡಿ ಅದನ್ನು ಬದಲಾಯಿಸಿದ್ದಾಯಿತು. ಆಮೇಲೆ ಹಾಗೆ ಇದಾಯಿತು. ದಾಖಲೆಗಳಲ್ಲೆಲ್ಲ ಶ್ರುತಿಪ್ರಿಯ ಅಂತಾನೆ ಆಯ್ತು. ಪ್ರಿಯ ಅಂತಲೇ ದಾಖಲೆ. ಸೊ ಶೇಷಾಚಲ ಹೊರಟೋಯ್ತು. ಓಕೆ, ಇದು ಅಚಲವಾಗಿ ಉಳ್ಕೊಳ್ತು ನಿಮಗೆ. ಸರಿ. ಅಂದರೆ ನೀವು ಶ್ರುತಿಪ್ರಿಯ ಅವರು ನಿಮಗೆ ಹೆಸರಿಡೋದಕ್ಕೆ ಏನು ಕಾರಣ? ನೀವು ಮುಂದೆ ಶ್ರುತಿಗಳನ್ನು ಅಧ್ಯಯನ ಮಾಡಬೇಕು ಅಂತ? ಅವ್ರಿಗೆ ಅಲ್ಲಿ ನಮ್ಮ ಇದರಲ್ಲಿ ಒಬ್ಬರು ನಮ್ಮ ಬಂಧುಗಳೇ ಒಬ್ಬರು ಇದ್ದರು. ನಾನು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹುಟ್ಟಿದ ಊರಿನಲ್ಲಿ ಹುಟ್ಟಿದವನು. ನಮ್ಮ ತಂದೆಯವರ ಸಹಾಧ್ಯಾಯಿ ಅವರು ಎಚ್ ನರಸಿಂಹಯ್ಯನವರು. ಅವರಿಗೆ ಗುರುಗಳು ನಮ್ಮ ದೂರದ ಬಂಧುಗಳೇ ಆಗಿರುವಂಥ ಸು ವೆಂಕಟಾಚಲಯ್ಯ ಅಂತ ಇದ್ದರು. ಅವರ ಬಗ್ಗೆ ಎಚ್ ನರಸಿಂಹಯ್ಯನವರ ಜೀವನದ ಬಗ್ಗೆ ತಿಳ್ಕೊಂಡಾಗ ಸು ವೆಂಕಟಾಚಲಯ್ಯನವ್ರ ಹೆಸರು ಬಂದೇ ಬರುತ್ತೆ. ಯಾಕೆಂದರೆ ಅವರನ್ನು ರೂಪಿಸಿದವರು ಅವರು. ಒಂದು ರೀತಿಯಲ್ಲಿ ವೈಚಾರಿಕ ಪ್ರಜ್ಞೆಯನ್ನು ತುಂಬಿಸಿದವರು ಸು ವೆಂಕಟಾಚಲಯ್ಯ ಅಂತ. ಅವರು ಆರ್ಯ ಸಮಾಜದ ಒಂದು ಅಭಿಮಾನಿ. ಹಾಗಾಗಿ ವೇದಗಳ ಬಗ್ಗೆ ತುಂಬ ಮಾತಾಡ್ತಾ ಇದ್ರು. ಅವರು ಹಿಂದಿ ಮಾಸ್ಟರ್ ಆಗಿದ್ದರು. ಅವರು ಹಿಂದಿ ಇದೆಲ್ಲ ಹೇಳ್ಕೊಡ್ತಾಯಿದ್ರು. ಆಮೇಲೆ ಭಗವದ್ಗೀತೆ ಇದನ್ನೆಲ್ಲ ಪ್ರಚಾರ ಮಾಡ್ತಾಯಿದ್ರು. ಒಂದು ರೀತಿಯಲ್ಲಿ ಗಾಂಧಿ ಭಕ್ತರು ಕೂಡ ಆಗಿದ್ದರು. ಅವರ ಸಂಪರ್ಕದಲ್ಲಿ ನನ್ನ ಚಿಕ್ಕಪ್ಪ ಇದ್ದವರು ಈ ಹೆಸರನ್ನು ಇಡೋದಕ್ಕೆ ಕಾರಣ ಆಯಿತು. ಈಗ ನಾವು ನೇರ ವಿಷಯ ಪ್ರವೇಶನೇ ಮಾಡೋಣ. ಸ್ವಾಮಿ ದಯಾನಂದ ಸರಸ್ವತಿಗಳು 19ನೇ ಶತಮಾನದ ಮಧ್ಯಭಾಗದಲ್ಲಿ ಅಥವಾ ಆದಿಭಾಗದಿಂದ ಆರಂಭಿಸಿದರು ಅವರ ಕಾರ್ಯಚಟುವಟಿಕೆಗಳನ್ನು. ಅದೇ ಕಾಲದಲ್ಲಿ ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳು ಹುಟ್ಕೊಳ್ತು. ಈಗ ಉದಾಹರಣೆಗೆ ಬ್ರಹ್ಮ ಸಮಾಜ ಅಂತ, ಇದು ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಇನ್ನೂ ಒಂದೆರಡು ಮೂರು ಎಲ್ಲ ಬಂತು. ಪ್ರಾರ್ಥನಾ ಸಮಾಜ ಅದೇ ಸಮಯದಲ್ಲಿ ಅಂತೆಲ್ಲ ಇತ್ತು. ಅದರ ಜೊತೆಗೆ ಈ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಏನು ಪ್ರಭಾವನೂ ಇತ್ತು ನೋಡಿ. ಅವೆಲ್ಲ ಸ್ವಲ್ಪ ಕಮ್ಮಿ ಆಗೋಯ್ತು. ಈಗ ಕೇಶವ್ ಚಂದ್ರ ಸೇನ್ ಆದಮೇಲೆ ಸ್ವತಃ ಪರಮಹಂಸರ ಒಂದು ಏನು ಪ್ರವಚನಗಳನ್ನು ಕೇಳ್ತಾ ಕೇಶವ್ ಚಂದ್ರ ಸೇನ್ಗೆ ಅವರ ಬ್ರಹ್ಮ ಸಮಾಜದ ಮೂಲಭೂತವಾದಂಥ ಕೆಲವು ಅಂಶಗಳಿತ್ತಲ್ಲ, ಇದನ್ನು ವಿರೋಧಿಸೋದು, ಏಕದೇವತಾ ಅದನ್ನು ಇಟ್ಕೊಳ್ಳೋದು, ಮತ್ತು ಮೂರ್ತಿ ಪೂಜೆಯನ್ನು ಸಂಪೂರ್ಣವಾಗಿ ವಿರೋಧಿಸೋದು, ಪುರಾಣಗಳಲ್ಲಿ ಒಂದಿಷ್ಟು ನಂಬಿಕೆ ಇಲ್ಲದೆ, ಈ ಥರದ್ದೆಲ್ಲ ಒಟ್ಟಿನಲ್ಲಿ ಆವತ್ತಿನ ಜನಜೀವನದಲ್ಲಿ ಸಾಕಷ್ಟು ಗೊತ್ತಿದ್ದಂತಹ ಪ್ರಚಾರದಲ್ಲಿದ್ದಂತಹ ಈ ಸನಾತನ ಧರ್ಮದ ಕೆಲವು ಅಂಶಗಳನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋದರು. ಆದರೆ ಪರಮಹಂಸರ ಪ್ರವಚನಗಳನ್ನು ಕೇಳಿ ಅವರು ಸ್ವಲ್ಪ ಬದಲಾದರು ಅಂತಲೂ ಹೇಳ್ತಾರೆ. ಅದೆಲ್ಲ ಇರಲಿ. ಆದರೆ ಇವತ್ತು ನಮಗೆ ಅವೆಲ್ಲ ಬಿಟ್ಟೋಯ್ತು. ಈ ಪ್ರಾರ್ಥನಾ ಸಮಾಜ ಆಗಲಿ ಬ್ರಹ್ಮ ಸಮಾಜ ಆಗಲಿ ಏನೂ ನಮಗೆ ಆ್ಯಕ್ಟಿವ್ ಆಗಿರೋದು ಅಂದರೆ ಕ್ರಿಯಾಶೀಲವಾಗಿರೋದು ಕಾಣಿಸ್ತಾ ಇಲ್ಲ ಅಲ್ವೇ. ಆದರೆ ಆರ್ಯ ಸಮಾಜ ಮಾತ್ರ ಉಳ್ಕೊಳ್ತು. ಅದರಿಂದ ಇದರ ಹಿನ್ನೆಲೆ ಏನು? ಸ್ವಾಮಿ ದಯಾನಂದ ಸರಸ್ವತಿಗಳ ಆ ಒಂದು ವಿಶೇಷ ಏನು ಇದನ್ನು ಈ ರೀತಿಯ ಕಾಲದವರೆಗೂ ಉಳಿಸ್ಕೊಂಡು ಬರೋದಕ್ಕೆ ಅಂತ ಹೇಳಿ. ಆರ್ಯ ಸಮಾಜದ ಪ್ರಾರಂಭ ಆಗಿದ್ದು ಈ ಸುಧಾರಣಾವಾದಿ ಸಂಸ್ಥೆಗಳ ಜೊತೆಯಲ್ಲೇ ಆಗಿದೆ. ಅದೇ ಸಂದರ್ಭದಲ್ಲಿ ಅನ್ನೋದು ನಿಜ. 1875ರಲ್ಲಿ ಇದು ಮುಂಬೈನಲ್ಲಿ ಪ್ರಾರಂಭ ಆಯಿತು. ಆದರೆ ಅದು ಕೂಡ ಈ ನಮ್ಮಲ್ಲಿರುವಂಥ ಮೂಢನಂಬಿಕೆಗಳು ಇತ್ಯಾದಿಗಳ ವಿರುದ್ಧ ಹೋರಾಟ ಮಾಡ್ತಾ ನಮ್ಮ ಸಮಾಜದ ಸುಧಾರಣೆಗೆ ಪ್ರಯತ್ನ ಮಾಡಿದ ಒಂದು ಸುಧಾರಣಾ ಸಂಸ್ಥೆ ಅಂತ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ನಮಗೆ ಪಠ್ಯಪುಸ್ತಕಗಳಲ್ಲಿ ಕೂಡ ಹಾಗೆ ಹೇಳ್ಕೊಡ್ತಾರೆ. ಆದರೆ ಆರ್ಯ ಸಮಾಜದ ವಿಶೇಷ ಏನಪ್ಪ ಅಂತಂದರೆ, ಬೇರೆ ಎಲ್ಲ ಸಂಸ್ಥೆಗಳು ಕೂಡ ವಿದೇಶಿ ಚಿಂತನೆಗಳಿಂದ ಪ್ರಭಾವಿತವಾದದ್ದು. ಆದರೆ ಕೇವಲ ವೇದದ ಆಧಾರದ ಮೇಲೆ ಈ ಕಾರ್ಯವನ್ನು ಮಾಡಿದ್ದು ದಯಾನಂದ ಸರಸ್ವತಿಯವರು. ಅವರು ಶುರು ಮಾಡಿದ್ದು ಆರ್ಯ ಸಮಾಜ ಅಂತ.
ವೇದೋಕ್ತವಾದಂಥ ಒಂದು ಸಮಾಜ ವ್ಯವಸ್ಥೆಯನ್ನು ಮತ್ತೆ ತರಬೇಕು ಅನ್ನುವ ಒಂದು ಉದಾತ್ತವಾದ ಉದ್ದೇಶ ಇತ್ತು. ವೇದದ ಬಗ್ಗೆ ನಮ್ಮ ಜನರಿಗೆ ಅಪಾರವಾದ ಗೌರವ ಇದೆ. ವೇದದ ಬಗ್ಗೆ ಅಷ್ಟು ಶ್ರದ್ಧೆ ಇದೆ. ನಮ್ಮ ಆಚಾರ್ಯತ್ರಯರೇ ಕೂಡ ಇದನ್ನು ಇದು ಮಾಡಿದ್ದಾರೆ. ಎಲ್ಲರೂ ಕೂಡ ವೇದಗಳನ್ನು ಗೌರವಿಸುವಂಥವರೇ ಆಗಿರುವಾಗ ಆ ವೇದದ ಆಧಾರದ ಮೇಲೆ ಇದನ್ನು ಈ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಶುರುವಾದ್ದರಿಂದ ಇದಕ್ಕೆ ಹೆಚ್ಚು ಮಹತ್ವ ಬಂತು ಅಂತ ಅಂದ್ಕೊಳ್ತೀನಿ ನಾನು. ನೋಡಿ, ನೀವು ಸರಿಯಾಗಿ ಗುರುತಿಸಿದ್ದೀರಾ. ಮಿಕ್ಕಿದ್ದಕ್ಕೆಲ್ಲ ವಿದೇಶಿ ಚಿಂತನೆಗಳು, ವಿದೇಶಿ ವ್ಯಕ್ತಿಗಳು ಸ್ವಲ್ಪ ಮಟ್ಟಿಗೆ ಮೂಲವಾದರೆ ಇಲ್ಲಿ ಸ್ವದೇಶಿ ಚಿಂತನೆ. ಇನ್ನು ವೇದಗಳ ಪ್ರಾಮುಖ್ಯ ಅಂತೂ ಸಕಲ ಕಾಲ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ವೇದೋಖಿಲೋ ಧರ್ಮ ಮೂಲಂ ಅಂತ ಸ್ಪಷ್ಟವಾಗಿಯೇ ಹೇಳ್ತಾ ಇರೋದ್ರಿಂದ ವೇದ ಮೂಲವಾದಂಥದ್ದನ್ನೇ ಮತ್ತೆ ಅದನ್ನು ಪುನರುತ್ಥಾನ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬೆಲೆ ನೆಲೆ ಇದ್ದೇ ಇದೆ ನಮ್ಮ ದೇಶದಲ್ಲಿ ಅಂತ ತುಂಬ ಸರಿಯಾಗಿ ಗುರುತಿಸಿದ್ರಿ ನೀವು. ಆದರೆ ಏನು ವ್ಯತ್ಯಾಸ, ಯಾವ ರೀತಿಯಲ್ಲಿ ಅದನ್ನು ಸುಧಾರಣಾ ರೀತಿಯಲ್ಲಿ, ಅಂದರೆ ಈ ಅಂಧಶ್ರದ್ಧೆಗಳನ್ನೆಲ್ಲ ತೆಗೆದು ಈಗಿನ ಕಾಲಕ್ಕೆ ವೇದಗಳ ಒಂದು ಆಶಯ ಏನಿದೆ ಅದನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ದಯಾನಂದ ಸರಸ್ವತಿ ಸ್ವಾಮಿಗಳು ಹೇಗೆ ಅವರು ಯಶಸ್ಸನ್ನು ಪಡೆದ್ರು, ಇವತ್ತಿನವರೆಗೂ ಇದು ಆರ್ಯ ಸಮಾಜ ಹೇಗೆ ಉಳ್ಕೊಂಡ್ಬಂದಿದೆ ಅದನ್ನು ಹೇಳಿ. ಇದು ಬಹಳ ಒಳ್ಳೆಯ ಪ್ರಶ್ನೆ ನೀವು ಕೇಳಿರೋದು. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜ ಸ್ಥಾಪನೆ ಮಾಡಿದಾಗ ಸ್ಥಾಪನೆ ಮಾಡುವುದು ಕೂಡ ಅವರಿಗೆ ಮುಖ್ಯವಾದ ಉದ್ದೇಶ ಏನಾಗಿರಲಿಲ್ಲ. ಅವರು ಸ್ವತಃ ತಮ್ಮ ಬಾಲ್ಯದಲ್ಲಿ ಒಂದೆರಡು ಘಟನೆ ನಡೆಯುತ್ತೆ. ಮುಖ್ಯವಾಗಿ ಒಂದು ಶಿವರಾತ್ರಿಯ ದಿನ ಶಿವಲಿಂಗದ ಮೇಲೆ ಇಲಿಗಳು ಓಡಾಡ್ತಾ ಇದ್ದಾಗ ಅದನ್ನು ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ಈತ ಒಬ್ಬ ಮಾತ್ರ, ಈ ಹುಡುಗ ಚಿಕ್ಕ ಬಾಲಕನಾಗಿದ್ದಂಥ, ಇವರು ಮೂಲಶಂಕರ ಅಂತ ಅವರ ಹೆಸರು, ಆತ ಕಣ್ಣಿಗೆ ಪಂಚಪಾತ್ರೆಯಿಂದ ನೀರು ತೆಗೆದು ನೀರು ಕಣ್ಣಿಗೆ ಹಾಕ್ಕೊಂಡು ನಿದ್ರೆ ಮಾಡದೆ ಎಚ್ಚರದಿಂದ ನೋಡ್ತಾ ಇದ್ದಾನೆ. ಓಂ ನಮಃ ಶಿವಾಯ ಅಂತ ಶಿವ ಜಪವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಈ ಇಲಿಗಳು ಏನು ಬಂದು ಅದ್ರ ಮೇಲೆ ದಾಂಧಲೆ ಮಾಡುತ್ತೆ, ಅದ್ರ ಮೇಲೆ ಇದು ಪ್ರಸಾದವನ್ನು, ಹೂವಿನ ಇದನ್ನು ಎಲ್ಲ ತಳ್ಳುತ್ತೆ, ಕುಣಿದಾಡುತ್ತೆ. ಆಗ ಆತನಿಗೆ ಆ ಚಿಕ್ಕ ವಯಸ್ಸಿನಲ್ಲಿ ಅವನಿಗೊಂದು ಪ್ರಶ್ನೆ ಬರುತ್ತೆ, ಏನಿದು ಮಹಾನ್ ಶಕ್ತಿಶಾಲಿ ಹರಿಭಯಂಕರನಾದಂಥ ಆ ಪರಶಿವನ ಬಗ್ಗೆ ನಾವು ಕೇಳಿದ್ದೇವಲ್ಲ, ಒಂದು ಇಲಿಯನ್ನು ತನ್ನ ಮೇಲೆ ಓಡಾಡ್ತಾ ಇರುವಾಗ ಅದನ್ನು ಪಕ್ಕಕ್ಕೆ ಸರಿಸೋದಕ್ಕೆ ಆಗಲಿಲ್ವ ಇವನಿಗೆ? ಅವು ಈತನ ತಲೆ ಮೇಲೆ ಬಂದು ಕುತ್ಕೊಂಡಿದೆಯಲ್ಲ, ಇದು ನಿಜವಾಗಿಯೂ ಶಿವನೋ ಅಥವಾ ಬರೀ ಕಲ್ಲೋ ಅನ್ನೋಂಥ ಒಂದು ಪ್ರಶ್ನೆ ಬಂತು ಆತನಿಗೆ. ಆಗ ಆತನಿಗೆ ಅದರಲ್ಲಿ ಆ ಆರಾಧನೆಯಲ್ಲಿದ್ದಂಥ ಶ್ರದ್ಧೆ ಹೊರಟೋಯ್ತು. ಆಮೇಲೆ ತನ್ನ ತಂಗಿ, ಅತ್ಯಂತ ಪ್ರಿಯಳಾದಂಥ ಒಂದು ತಂಗಿ, ಮತ್ತು ಅವರ ಆಪ್ತನಾಗಿದ್ದಂಥ ಒಬ್ಬ ಚಿಕ್ಕಪ್ಪ, ಇಬ್ಬರು ತೀರ್ಕೊಂಡ್ಬಿಡ್ತಾರೆ. ಆ ಕಾಲದಲ್ಲಿ ತೀರ್ಕೊಂಡಾಗ ಆ ಮೃತ್ಯು ಅನ್ನೋದು ಏನು ಅಂತ, ಮೃತ್ಯು ವಿಜಯ ಯಾವುದು, ನಿಜವಾದ ಶಿವ ಅಥವಾ ದೇವರು ಯಾರು, ಈ ಎರಡು ಪ್ರಶ್ನೆಗಳು ಅವ್ರ ಮುಂದೆ ಎಷ್ಟು ದೊಡ್ಡ ಪರಿಣಾಮವನ್ನು ಬೀರಿತು ಅಂತಂದರೆ, ಈ ಪ್ರಶ್ನೆಗಳು ಅವರಲ್ಲಿ ಕುತ್ಕೊಂಡ್ಬಿಡ್ತಿತ್ತು ಅಂದರೆ ಅದಕ್ಕಾಗಿಯೇ ಅವರು ತಮ್ಮ ಮದುವೆ ಮಾಡಬೇಕು ಅಂತ ಇದ್ದಂಥ ಕೇವಲ 18-19 ವರ್ಷಕ್ಕೇನೆ ಮದುವೆ ಮಾಡಬೇಕು ಅಂತ ಇದ್ದರು. ಅವ್ರನ್ನ ಬಿಟ್ಟು ಮನೆಯನ್ನು ತ್ಯಾಗ ಮಾಡಿ ಹೊರಟೋದ್ರು, ಗುರುಗಳನ್ನು ಹುಡುಕೊಂಡು ಹೊರಟು. 16 ವರ್ಷಗಳ ಕಾಲ ಗುರುವನ್ನು ಹುಡುಕಿದ್ದಾರೆ ಅವರು. 16 ವರ್ಷಗಳ ಕಾಲ ಆತ ಒಬ್ಬ ಒಳ್ಳೆಯ ಗುರುವನ್ನು ಹುಡುಕೋದಕ್ಕೆ ಮಾಡಿದ ಪ್ರಯತ್ನ ಇದೆಯಲ್ಲ, ಅನ್ಯಾದೃಶ ಅದು. ಇನ್ನೆಲ್ಲಿ ಸಿಕ್ಕೋದೇ ಇಲ್ಲ ನಮ್ಗೆ, ಅಷ್ಟು ಕಷ್ಟಪಡಬೇಕು ಆ ಒಂದು ಇದು ಮಾಡೋದಕ್ಕೆ ಅಂತ. ಕಡೆಗೆ ಅವರಿಗೆ ಮಥುರೆಯಲ್ಲಿ ಒಬ್ಬರು ಪ್ರಜ್ಞಾಚಕ್ಷು ಆಗಿದ್ದಂಥ ವಿರಜಾನಂದ ಅಂತ ಸ್ವಾಮಿ ವಿರಜಾನಂದರು ಸಿಗ್ತಾರೆ. ಅವರು ಸರಿಯಾದ ಮಾರ್ಗವನ್ನು ಕೊಡ್ತಾರೆ, ವೇದಗಳ ಇದರ ಪರಿಚಯ ಮಾಡಿಕೊಡ್ತಾರೆ. ಯಾಕೆ ಇವತ್ತು ನಮ್ಮ ದೇಶ ಈ ದುಸ್ಥಿತಿಗೆ ಬಂದಿದೆ ಅಂತಂದರೆ, ಇಷ್ಟೊತ್ತಿಗಾಗಲೇ ಗುಲಾಮಗಿರಿಗೆ ಹೋಗ್ಬಿಟ್ಟಿದೆ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಜನರಲ್ಲಿರುವಂಥ ದೌರ್ಬಲ್ಯಗಳು. ಇದು ಬ್ರಿಟಿಷರ ಅಥವಾ ವಿದೇಶಿ ಮೊಘಲರು, ಮುಸಲ್ಮಾನರು ಇವರೆಲ್ಲ ನಮ್ಮ ಮೇಲೆ ದಾಳಿ ಮಾಡಿ ಅವರ ಪರಾಕ್ರಮದಿಂದ ಬಂದಿದ್ದಲ್ಲ, ಇದು ನಮ್ಮ ದೋಷಗಳಿಂದ ಬಂದಿರೋದು, ದೌರ್ಬಲ್ಯದಿಂದ. ನಮ್ಮ ದೌರ್ಬಲ್ಯದಿಂದ. ಈ ದೌರ್ಬಲ್ಯವನ್ನು ನಿವಾರಿಸ್ಕೊಳ್ಬೇಕು
ಅಂತ ಹೇಳಿಬಿಟ್ಟು ಅವರು ಹೇಳೋಕ್ಕೆ ವೇದಗಳ ಕಡೆಗೆ ಮರಳಬೇಕು ನಾವು ಅನ್ನೋದನ್ನು ಅವ್ರು ಹೇಳ್ಕೊಟ್ರು. ಆಗ ವೇದಗಳ ತಲಸ್ಪರ್ಶಿ ಚಿಂತನೆ ಅಧ್ಯಯನ ಎಲ್ಲ ನಡೀತು ಅವರದು. ಆಮೇಲೆ ಅವರು ಸರಿಯಾದ ಮಾರ್ಗ ವೇದಗಳಲ್ಲಿ ಮಾತ್ರ ನಮಗೆ ಸಿಗುತ್ತೆ, ನಾವು ವೇದವನ್ನು ಬಿಟ್ಟಿದ್ದೇವೆ, ವೇದದ ಬಗ್ಗೆ ಕೇವಲ ಗೌರವ ಇಟ್ಕೊಂಡಿದ್ದೀವಿ ಅದರ ಬಗ್ಗೆ, ಆದರೆ ಅದರ ಅನುಷ್ಠಾನ ಇಲ್ಲ, ಅದರ ಜ್ಞಾನದಿಂದ ನಾವು ವಂಚಿತರಾಗಿ ಹೋಗಿದ್ದೀವಿ, ಅದನ್ನು ಮತ್ತೆ ಕೊಡಬೇಕು ಜನರಿಗೆ ಅಂತ ಹೇಳಿಬಿಟ್ಟು ಅವ್ರಿಗೆ ಬಂತು. ಈ ಕಾರಣದಿಂದ ಅವರು ವೇದಕ್ಕೆ ಬಂದರು ಅವರು. ಆಗ ಆ ಸುಧಾರಣಾವಾದಿ ಸಂಸ್ಥೆಗಳು ಬಂದಿದ್ದು ಕೂಡ ಅದೇ ಉದ್ದೇಶದಿಂದ ಅಷ್ಟೇ. ಅವರು ಆರ್ಯ ಸಮಾಜವನ್ನು ಸ್ಥಾಪಿಸಬೇಕು ಅನ್ನೋ ಉದ್ದೇಶವೇ ಇರಲಿಲ್ಲ ಅವರಿಗೆ. ಆದರೆ ಹೀಗೆ ಮಾಡಿದರೆ ನಿಮ್ಮ ನಂತರ ಕೂಡ ಈ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಒಂದು ವ್ಯವಸ್ಥೆ ಇರುತ್ತಲ್ಲ, ಒಂದು ಸಂಘಟನೆ ಬೇಕಲ್ವಾ ಅಂತ ಹೇಳಿದ ಮೇಲೆ ಅದನ್ನು ಒಪ್ಪಿ ತಗೊಂಡ್ರು. ಆದರೆ ಸಂಘಟನೆಗಳಲ್ಲಿ ಏನು ದೋಷಗಳು ಬರುತ್ತೋ, ವ್ಯಕ್ತಿಗತವಾದ ದೋಷ ಅದರಲ್ಲಿ ಬರದಂತೆ ನೋಡಿಕೊಳ್ಬೇಕು ಅನ್ನುವಂಥ ಕಾಳಜಿಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಅವರು ನಾನು ಇದಕ್ಕೆ ಯಾವ ಇದೂ ಆಗೋದಿಲ್ಲ, ಸದಸ್ಯನೂ ಕೂಡ ಆಗೋದಿಲ್ಲ ಅಂತ ಇದ್ದವರು ಆಮೇಲೆ ಕಡೆಗೆ ಕೇವಲ ಒಬ್ಬ ಸಾಮಾನ್ಯ ಸದಸ್ಯನಾಗಿ ತಗೊಂಡ್ರು ಆರ್ಯ ಸಮಾಜಕ್ಕೆ. ಎಲ್ಲ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಇದಕ್ಕೆ ಎಲ್ಲ ಆಯ್ಕೆ ಆಗಬೇಕು, ಇದರ ವ್ಯವಸ್ಥೆ ನಡಿಬೇಕು ಈ ಸಂಸ್ಥೆ ಅಂತ ಮಾಡಿದ್ರು ಅವರು. ಅತ್ಯಂತ ಪ್ರಗತಿಪರ ಚಿಂತನೆ ಅಂತ ನಾವು ಏನು ಹೇಳಬಹುದು, ವಿದೇಶಿಯರಿಂದ ಬಂದಿದ್ದು ಅಂತ, ಅದನ್ನು ವೇದಗಳ ಆಧಾರದ ಮೇಲೆಯೇ ಇವರು ಕೊಟ್ಟಿದ್ದಾರೆ. ಅಂದರೆ ವೇದಕ್ಕಿಂತ ಪ್ರಗತಿಪರವಾದಂಥ ಚಿಂತನೆ ಕೊಡುವಂಥ ಒಂದು ಜ್ಞಾನ ಭಂಡಾರ ಇನ್ಯಾವುದೂ ಇಲ್ಲ ಅನ್ನೋದನ್ನು ಅವರು ಹೇಳೋದಕ್ಕೆ ಶುರು ಮಾಡಿದರು. ಇದು ಆರ್ಯ ಸಮಾಜದ ಮುಖ್ಯ ಒಂದು ಉದ್ದೇಶನೂ ಆಯಿತು, ಅದರ ಆಧಾರ ಕೂಡ ಅದಾಯಿತು, ಅದು ಉಳಿಯೋದಕ್ಕೂ ಕಾರಣವಾಯಿತು, ಅದು ಜನರಿಗೆ ಬೇಕಾಯಿತು ಅಲ್ವೇ? ಖಂಡಿತ. ಹೌದು ಹೌದು. ಅಂದರೆ ವೇದ ಮೂಲವಾದಂತಹ ಚಿಂತನೆ ಏನಿದೆ ಅದು ಅತ್ಯಂತ ಉದಾರವಾಗಿದೆ, ವಿಶಾಲವಾಗಿದೆ, ಈ ನೆಲಕ್ಕೆ ಹತ್ತಿರವಾಗಿದೆ, ಈ ಜನಕ್ಕೆ ಬೇಕಾಗಿದೆ. ಈ ದೃಷ್ಟಿಗಳಿಂದ ವೇದ ಬಹಳ ಮುಖ್ಯವಾಯಿತು ಅಂತ ಹೇಳ್ತಾ ಇದ್ದೀರಾ. ಈಗ ವೇದ ಚಿಂತನೆಯಲ್ಲೇ ನೀವು ಆಮೇಲೆ ಉಳಿದ ಪ್ರಶ್ನೆಗಳನ್ನು ಕೇಳ್ತೀನಿ. ಇವತ್ತಿಗೂ ಕೂಡ ನೀವು ಹೇಳ್ತಾ ಇರುವಂಥ ಮಾತು ಎಷ್ಟು ಸತ್ಯವಾಗಿದೆ ಅಂತ ಹೇಳಿದ್ರೆ, ನಮ್ಮ ಸನಾತನ ಧರ್ಮ ಮೂಲವೇ ಅದು, ವೇದವೂ ಕೂಡ ಸನಾತನ ಧರ್ಮಕ್ಕೆ ಮೂಲವೇ ಆಗಿರುವಂಥದ್ದು. ಆದರೆ ನಿಮ್ಮಲ್ಲಿ ಈ ಗೃಹಸ್ಥ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವು ಏನು ಕಾರ್ಯಕ್ರಮಗಳಿರುತ್ತಲ್ಲ ನಮ್ಮ ಧಾರ್ಮಿಕವಾದ್ದು, ಅದನ್ನು ವೇದ ಮೂಲದಿಂದ ಮಾಡ್ತಾ ಇದ್ದೀರಿ. ಈಗ ಯಾರಿಗೆ ಈ ದೊಡ್ಡ ದೊಡ್ಡ ರೀತಿಯಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ, ಈ ಸನಾತನ ಧರ್ಮದ ಪ್ರಕಾರ ನಡೆಸ್ತಾರೆ, ಅಂಥವ್ರು ಬಂದು ನಮ್ಮ ಆರ್ಯ ಸಮಾಜದ ರೀತಿಯಲ್ಲಿ ಮದುವೆ ಮಾಡಿಸ್ಕೋತಾರೆ ಅಲ್ವೇ? ಆ ಥರದ್ದೆಲ್ಲ ಉಂಟು. ಅಂದರೆ ಏನೇನು ನಮ್ಮ ಕರ್ಮಗಳಿದೆಯೋ ಧಾರ್ಮಿಕವಾಗಿ ನಾವು ನಡೆಸ್ಕೊಳ್ಬೇಕಾಗಿರುವಂಥದ್ದು ಈ ಷೋಡಶ ಸಂಸ್ಕಾರಗಳಲ್ಲಿ ವಿವಾಹ ಇತ್ಯಾದಿಗಳು, ಇದೆಲ್ಲವನ್ನು ಕೂಡ ಆ ವೇದ ರೀತಿಯಲ್ಲಿ ನೀವು ಆರ್ಯ ಸಮಾಜದವರು ನಡೆಸ್ತಾ ಇದ್ದೀರಾ, ಹೌದು ತಾನೆ? ಆದ್ದರಿಂದಲೂ ಕೂಡ ಅದು ಜನಕ್ಕೆ ಹತ್ತಿರವಾಗಿದೆ. ನೀವು ಏನೇನು ಮಾಡ್ತೀರಾ ಹೇಳಿ. ಈಗ ಆರ್ಯ ಸಮಾಜದ ಮೂಲಕ ಇಂಥ ಈ ಸಂಸ್ಕಾರಗಳನ್ನು ಕೊಡುವಂಥದ್ದು, ಸನಾತನ ಧರ್ಮದಲ್ಲಿ ಈ ಸಂಸ್ಕಾರಗಳಿದೆ, ಮದುವೆ ಮಾಡ್ಕೋಬೇಕು ಅಂದರೆ ಅದಕ್ಕೊಂದು ರೀತಿ ನೀತಿ ಇದೆ, ಅದಕ್ಕೆ ಹೊರಟೋಗ್ತೀವಿ. ಆದರೆ ಆರ್ಯ ಸಮಾಜ ಇದನ್ನು ಪೂರ್ತಿ ಬಿಡದೆ ಆದರೆ ವೇದೋಕ್ತ ರೀತಿಯಲ್ಲಿ ಅದನ್ನು ಜನರಿಗೆ ಕೊಟ್ಟಿತು, ಅದನ್ನು ಹೇಳಿ. ಹೌದು, ಈ ಷೋಡಶ ಸಂಸ್ಕಾರಗಳು ಅನ್ನೋದು ಈ ವೇದ ಧರ್ಮದ ಆಧಾರ ಸ್ತಂಭ ಇದ್ದ ಹಾಗೆ. ಯಾಕೆ ಅಂತಂದರೆ ಯಾವುದೇ ಒಂದು ಬರೀ ಚಿಂತನೆಗಳ ಒಂದು ವಿಚಾರದ ಮಟ್ಟದಲ್ಲೇ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಅದು ಆಚರಣೆಯಲ್ಲಿ ಬರಬೇಕು. ಆಚರಣೆ ಯಾವಾಗ ಬರುತ್ತೆ ಅಂದರೆ ಈ ಸಂಸ್ಕಾರಗಳ ಮೂಲಕ ಆಚರಣೆ ಬರುತ್ತೆ. ಆ ರೀತಿಯಲ್ಲಿ ಆಚರಣೆ ಬಂದಾಗ ಈ ಷೋಡಶ ಸಂಸ್ಕಾರಗಳು ಅಂತ ನಮ್ಮ ಗೃಹ್ಯ ಸೂತ್ರಗಳಲ್ಲಿ ವೇದೋಕ್ತವಾದಂಥ ಇದನ್ನು ಹೇಳ್ತಾ ಹೋಗ್ತಾರೆ ನಮ್ಮ ಋಷಿಮುನಿಗಳು. ಬೋಧಾಯನ, ಆಪಸ್ತಂಭ, ಅಶ್ವಲಾಯನ, ಗೋಭಿಲ ಇತ್ಯಾದಿ ಇವರೆಲ್ಲ ಅದನ್ನು ಆಧಾರವಾಗಿಟ್ಕೊಂಡು ವೇದಕ್ಕೆ ಅನುಕೂಲವಾಗಿರುವಂಥ ಎಲ್ಲ ಚಿಂತನೆಗಳನ್ನು ಅಳವಡಿಸಿಕೊಂಡು ನಾವು ಸಂಸ್ಕಾರಗಳನ್ನು ಕೊಡಬೇಕು. ನಿಷೇಕಾದಿ ಸ್ಮಶಾನಾಂತ ಅಂತ ಹೇಳ್ತಾರೆ. 16 ಷೋಡಶ ಸಂಸ್ಕಾರಗಳು ಇರುತ್ತೆ. ಆ ಸಂಸ್ಕಾರಗಳು ಮನುಷ್ಯನಿಗೆ ಚಿಕ್ಕ ವಯಸ್ಸಿನಿಂದಲೇ ಕೊಡಲ್ಪಡಬೇಕು. ಎಷ್ಟರ ಮಟ್ಟಿಗೆ ಅಂತಂದರೆ ಎಷ್ಟು ಚಿಕ್ಕ ವಯಸ್ಸಿಗೆ ಅಂತಂದರೆ ತಾಯಿಯ ಗರ್ಭದಲ್ಲಿದ್ದಾಗಲೇ ಕೊಡಬೇಕು ಅಂತ. ಅದಕ್ಕೋಸ್ಕರ ಈ ಗರ್ಭಾಧಾನದಿಂದ ಪ್ರಾರಂಭ ಆಗುತ್ತೆ. ಅದು ಪುಂಸವನ, ಆಮೇಲೆ ಸೀಮಂತೋನ್ನಯನ ಇತ್ಯಾದಿ ಇವೆಲ್ಲ ಬರುತ್ತೆ.
ನಾಮಕರಣ ಮುಂದೆ ನಾಮಕರಣ, ಇದು ಚೌಲ, ಚೂಡಾಕರ್ಮ, ಅನ್ನಪ್ರಾಶನ ಇತ್ಯಾದಿ ಎಲ್ಲ ಅನ್ನಪ್ರಾಶನ, ಉಪನಯನ, ಇದು ಪ್ರತಿಯೊಬ್ಬರಿಗೂ ಇದೆ ಅನ್ನೋ ಅಂಥದ್ದನ್ನು ಅವ್ರು ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಇದೆ ನಮ್ಮ ಸನಾತನ ಧರ್ಮದ ಪ್ರಕಾರ. ಅದಕ್ಕೆ ಕೇವಲ ಯಾವುದೋ ಒಂದು ಜಾತಿ, ಯಾವುದೋ ಒಂದು ಪಂಗಡ ಇವರಿಗೆ ಮಾತ್ರ ಅನ್ನೋದಿಲ್ಲ, ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ಪಡಿಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇಳುವಾಗ ಇಲ್ಲಿ ಜಾತಿ ಅನ್ನೋವಂಥ ವ್ಯವಸ್ಥೆ ಏನಿದೆ ಅದನ್ನು ಕೂಡ ಆರ್ಯ ಸಮಾಜ ಅತ್ಯಂತ ಸ್ಪಷ್ಟವಾಗಿ ನಿರಾಕರಿಸುತ್ತೆ. ಈ ಹುಟ್ಟಿನಿಂದ ಬರುವಂಥ ಜಾತಿ ವ್ಯವಸ್ಥೆ ಏನಿದೆ ಯಾವುದೋ ಕತ್ತಲೆಯ ಕಾಲದಲ್ಲಿ ಬಂದಿದೆ ಅಷ್ಟೇ, ವೇದ ಮೂಲವಾದದ್ದು ಅಲ್ಲ. ಯಾರೂ ಕೂಡ ಈ ಯಾವ ವರ್ಣ ಅಂತ ನಾವೇನು ಹೇಳ್ತಿದ್ದೀವಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದು ವರ್ಣಗಳೇ ಹೊರತು ಜಾತಿ ಅಲ್ಲ. ಅವನ ಗುಣ ಕರ್ಮ ಸ್ವಭಾವದಿಂದ ಅವನು ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ ಆಗಬಲ್ಲ. ಶೂದ್ರ ಬ್ರಾಹ್ಮಣನಾಗಬಲ್ಲ, ಬ್ರಾಹ್ಮಣ ಶೂದ್ರನೂ ಆಗಬಲ್ಲ. ಕ್ಷತ್ರಿಯ, ವೈಶ್ಯರು ಕೂಡ ಅದೇ ರೀತಿಯಲ್ಲಿ ತಮ್ಮ ವಿದ್ಯೆ, ತಮ್ಮ ಆಚರಣೆ ಇವುಗಳ ಮೂಲಕ ತಾವು ಸಾಧಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಕ್ಯಾಸ್ಟ್ ಅನ್ನೋ ಪದ ಇದೆಯಲ್ಲ, ಅದೇ ಪೋರ್ಚುಗೀಸ್ ಮೂಲ. ಹೌದಲ್ಲ? ಹೌದು. ಸ್ವತಃ ಅದನ್ನು ಮನು ಕೂಡ ಹೇಳ್ತಾನೆ, ಶೂದ್ರೋ ಬ್ರಾಹ್ಮಣತಾಮೇತಿ ಬ್ರಾಹ್ಮಣಶ್ಚೇತಿ ಶೂದ್ರತಾಂ ಕ್ಷತ್ರಿಯ ಜಾತಮೇವಂತು ವೈಶ್ಯ ವಿದ್ಯಾದ್ವೈಶ್ಯಾಸ್ತಥೈವಚ. ನೋಡಿ, ಸ್ಪಷ್ಟವಾಗಿ ಅವನು ಹೇಳ್ತಾನೆ. ಅಂದರೆ ಇದು ನಮ್ಮ ವ್ಯವಸ್ಥೆ ಹೀಗೆ ಇರೋದದು. ಯಾರನ್ನು ಒಬ್ಬ ತಂದೆಗೆ 4 ಜನ ಮಕ್ಕಳಿದ್ರೆ ಅವನ ಗುಣಕರ್ಮ ಸ್ವಭಾವದಿಂದ ವರ್ಣ ಬರುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. 4 ಜನ ಮಕ್ಕಳಲ್ಲಿ ಒಬ್ಬ ಶಾಲೆಯ ಉಪಾಧ್ಯಾಯನಾಗ್ತಾನೆ, ಇನ್ನೊಬ್ಬ ಒಂದು ಮಿಲಿಟರಿಗೆ ಹೋಗ್ತಾನೆ ಅಥವಾ ಪೊಲೀಸ್ ಆರಕ್ಷಕನಾಗ್ತಾನೆ, ಇನ್ನೊಬ್ಬ ಒಂದು ಪೆಟ್ಟಿಗೆ ಅಂಗಡಿ ಇಟ್ಕೊಳ್ತಾನೆ, ಒಬ್ಬ ಅಡುಗೆ ಭಟ್ಟ ಆಗ್ತಾನೆ. ಆಗ ಅವ್ರ 4 ವರ್ಣಗಳು ಅಲ್ಲೇ ಬಂದ್ಬಿಡ್ತಾವೆ. ಅದೇ ಮನೆಯಲ್ಲೇ ಅವರವರೇ ತಗೊಂಡಿದ್ದಾರೆ. ಮನೆಯಲ್ಲಿ ಅಣ್ಣ ತಮ್ಮಂದ್ರೆ ಅವರು ಅಂದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ ಅಂತ, ಅವರು ಸೆಲೆಕ್ಟ್ ಮಾಡ್ಕೊಳ್ಳೋದು ಅವರ ಅದಕ್ಕೆ ತಕ್ಕಂತೆ. ಹೌದು, ವರ್ಣ ವೃಣೋತೇ ಅಂತ ಆರಿಸ್ಕೊಳ್ಳುವಂಥದ್ದೇ ಹೊರತು ಇದು ಹುಟ್ಟಿನಿಂದ ಬಂದದ್ದಲ್ಲ ಅಂತ ಹೇಳಿಬಿಟ್ಟು ನಮ್ಮ ಋಷಿಮುನಿಗಳ ಹಿಂದಿನ ಇದನ್ನು ನೋಡ್ತಾ ಹೋದರೆ ನಮಗೆ ಅದು ಸ್ಪಷ್ಟವಾಗಿ ಗೊತ್ತಾಗೋಗುತ್ತೆ. ಅವ್ರು ಯಾರೂ ಕೂಡ ಹುಟ್ಟಿನಿಂದ ಬ್ರಾಹ್ಮಣರಲ್ಲ ಅಂತ ಅನ್ನಿಸ್ಕೊಳ್ಳಿಲ್ಲ ಅಂತ ಹೇಳಿ. ವಸಿಷ್ಠ ಯಾರನ್ನ ಅರುಂಧತಿಯನ್ನು ಮದುವೆ ಮಾಡ್ಕೊಂಡಿದ್ದಾನೆ, ಆಕೆ ಹರಿಜನ ಅಂತ ನಾವು ಇವತ್ತೇನು ಹೇಳ್ತಿದ್ದೀವಿ, ಅಂತ್ಯಕುಲಜದ ಮದುವೆ ಮಾಡ್ಕೊಂಡಿದ್ದ. ಅರುಂಧತಿ ದರ್ಶನ ಅತ್ಯಂತ ಪಾವನವಾದದ್ದು ಅಂತ ಹೇಳಿಬಿಟ್ಟು ನಾವು ವಿವಾಹದ ಸಂದರ್ಭದಲ್ಲಿ ಇತ್ಯಾದಿಗಳಲ್ಲಿ ನಾವು ನೋಡ್ಕೊಳ್ತೀವಿ. ಆದ್ದರಿಂದ ಅವರನ್ನು ಕೀಳು ಅನ್ನೋ ಭಾವನೆ ಎಲ್ಲಿ ಬರುತ್ತೆ? ಅಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ. ಹಾಗೆ ಕ್ಷತ್ರಿಯ ಆಗಿದ್ದಂಥ ಇವನು ವಿಶ್ವಾಮಿತ್ರ ಆಮೇಲೆ ಬ್ರಾಹ್ಮಣ ಆದ. ಅವನು ಒಬ್ಬ ಕ್ಷೌರಿಕನ ಮಗನಾಗಿ ಹುಟ್ಟಿದಂಥವನು ಕೌಂಡಿನ್ಯ ಋಷಿ ಗೋತ್ರ ಪ್ರವರ್ತಕ ಆದ. ಮಾತಂಗ ಋಷಿ ಒಬ್ಬ ಚರ್ಮಕಾರನ ಮನೆಯಲ್ಲಿ ಹುಟ್ಟಿದವನು. ಈ ರೀತಿಯಲ್ಲಿ ಎಲ್ಲ ಬರುತ್ತೆ ನಮಗೆ. ಆದ್ದರಿಂದ ನಮ್ಮ ಭವ್ಯ ಇತಿಹಾಸವನ್ನು ನೋಡಿದರೆ ನಾವು ಬಹುಶಃ ಈ ಮಹಾಭಾರತ ಪೂರ್ವದವರೆಗೆ, ಮಹಾಭಾರತದ ಕಾಲದ ನಂತರ ಈ ಶಿಥಿಲತೆ ಉಂಟಾಯಿತು ವೇದೋಕ್ತ ವಿಚಾರಗಳಲ್ಲಿ. ಅದಕ್ಕೂ ಮುಂಚೆ ಈ ರೀತಿಯ ವ್ಯವಸ್ಥೆ ಇತ್ತು ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ನೀವು ಹೇಳಿರೋದು ತುಂಬ ಸರಿ. ಮಹಾಭಾರತ ಕಾಲದಿಂದ ಮುಂದಕ್ಕೆ ಸ್ವಲ್ಪ ಶೈಥಿಲ್ಯ ಉಂಟಾಯಿತು ಅಂತ. ಯಾಕೆಂದರೆ ಗೀತೆಯಲ್ಲೂ ಕೂಡ ಗುಣಕರ್ಮ ವಿಭಾಗಶಃ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗ. ಈಗ ನೀವೇನು ಹೇಳಿದ್ರಿ, ಆ ಗುಣಕರ್ಮಕ್ಕೆ ಅವರವ್ರಿಗೆ ತಕ್ಕಂತೆ ಅವ್ರು ಆರಿಸ್ಕೋಬಹುದು ಅನ್ನೋದು ಆ ವೃಣ ಧಾತು ಇದೆಯಲ್ಲ ಅಲ್ಲಿ, ಅದರಿಂದ. ಸೊ ಇದು ಒಪ್ಪತಕ್ಕಂಥ ಮಾತು. ಆದರೆ ಇವತ್ತು ಇಂಥ ಒಂದು ತರ್ಕಬದ್ಧವಾದಂತಹ ಒಂದು ವ್ಯಾವಹಾರಿಕವಾದಂತಹ ಮತ್ತು ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ, ವಾಸ್ತವವಾದಂಥ ವಿಚಾರಗಳನ್ನು ಹೆಚ್ಚಿಗೆ ಜನ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಯಾವುದೋ ಒಂದು ಇವರಲ್ಲೂ ಕೂಡ ಅವರಲ್ಲೂ ಕೂಡ, ಅಂದರೆ ಯಾರು ಜಾತಿ ವ್ಯವಸ್ಥೆಯನ್ನು ಸಮರ್ಥಿಸ್ತಾರೆ ಅವರು ಕೂಡ ಮತ್ತು ಅದನ್ನು ವಿರೋಧಿಸ್ತಾರೆ, ಯಾರು ಕೂಡ ಈ ರೀತಿ ತರ್ಕಕ್ಕೆ ಗಮನ ಕೊಡ್ತಾ ಇಲ್ಲ. ವಿರೋಧಿಸುವವರಿಗೆ ಇವರು ಸಮರ್ಥಿಸುವುದೇ ಕಾರಣ ಆಗುತ್ತೆ. ಅದರಿಂದ ಅದು ತುಂಬ ವಿಚಿತ್ರವಾದಂಥ ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಅದನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಯಾರೂ. ಇನ್ನೂ ಜಾಸ್ತಿ ಆಗಿದೆ. ಇತ್ತೀಚಿನ ಸರ್ಕಾರಗಳಂತೂ ಅದನ್ನು ಜಾಸ್ತಿನೇ ಮಾಡ್ತಾ ಇದೆ ಅಂತ ಕಾಣ್ತಾ ಇದೆ. ಇರಲಿ, ಅದು ಬೇರೆ ವಿಚಾರ. 67ನೇ
ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ SL ಭೈರಪ್ಪ ಅವರು ಕನಕಪುರ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇದೇ ವಿಷಯವನ್ನು ಹೇಳಿದರು. ಜಾತೀಯತೆಯನ್ನು ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಂದು ಹೇಳಿ ವೇದಗಳ ಇದ್ರ ಮೇಲೆ ಮಾಡಿದರು, ಈ ಬ್ರಾಹ್ಮಣರು ಇವರನ್ನೆಲ್ಲ ತುಳಿದ್ರು ಅಂತೆಲ್ಲ ಹೇಳ್ತಾರಲ್ಲ, ಇದು ಅವ್ಯವಸ್ಥೆ ಮಾತು, ಇದು ಅಸಂಬದ್ಧವಾದಂಥ ಮಾತಾಡ್ತಾ ಇದ್ದೀರಾ. ಯಾವುದನ್ನು ನೀವು ವರ್ಣಗಳು ಅಂತ ಹೇಳ್ತಾ ಇದ್ದೀರಾ, ವೇದೋಕ್ತವಾದಂಥದ್ದು, ಆ ವೇದಗಳ ಆಧಾರದ ಮೇಲೇನೇ ಇದು ಏನು ಅಂತ ಹೇಳಿಬಿಟ್ಟು ಆ ಜಾತೀಯತೆಗೆ ಮದ್ದನ್ನು ಅರೆದವರು ದಯಾನಂದ ಸರಸ್ವತಿಯವರು ಅನ್ನೋ ಮಾತನ್ನು ಭೈರಪ್ಪನವ್ರು ಹೇಳಿದರು. ಯಾಕೆ ಅಂತಂದರೆ ವೇದದ ಆಧಾರದ ಮೇಲೆ ಇದೆಲ್ಲ ಆಗ್ತಾ ಇದೆ ಅಂತಂದು ಅಪಾದನೆ ಮಾಡ್ತಾರಲ್ಲ, ಹಾಗಿಲ್ಲ. ವೇದಗಳು ಅತ್ಯಂತ ಪರಿಶುದ್ಧವಾದ್ದು. ಚಿದಾನಂದ ಮೂರ್ತಿಗಳು ಹೇಳೋ ಹಾಗೆ ನಮ್ಮ ಧರ್ಮ ನಿಷ್ಕಳಂಕವಾದದ್ದು, ಯಾವುದೇ ದೋಷಗಳಿಲ್ಲದಂಥದ್ದು. ವೇದ ಅಂದ್ರೇನೆ ಜ್ಞಾನ ಅಷ್ಟೇ, ಜ್ಞಾನಾಧಾರಿತವಾಗಿರುವಂಥದ್ದು ತಿಳ್ಕೊಂಡ್ರೆ ಆ ರೀತಿಯಲ್ಲಿ ಬಂದಿದೆ ಅದು. ನಮ್ಮ ವ್ಯವಸ್ಥೆ ಇದರಲ್ಲಿ ಏನಾಗಿದೆ, ಈ ಆರ್ಯ ಸಮಾಜ ಈ ರೀತಿಯ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ಪ್ರಯತ್ನ ಮಾಡಿದ ಮೇಲೆ ನೂರಾರು ಜನ ಅತ್ಯಂತ ಕೆಳವರ್ಗದವರು ಅಂತ ಹೇಳಿಕೊಂಡಿದ್ದವರು, ಹರಿಜನರು ಅಂತ ಹೇಳ್ಕೊಂಡಿದ್ರು, ಅಂತ್ಯಜರು ಅನ್ನಿಸ್ಕೊಂಡವರು, ಬುಡಕಟ್ಟು ಜನಾಂಗದವರು ಎಲ್ಲರೂ ಕೂಡ ಈ ವೇದಗಳ ಇದಕ್ಕೆ ಬಂದರು. ಇವತ್ತು ನಾನು ಹೇಳ್ತಿದ್ದೀನಿ ನೋಡಿ, ಕಾಂಗಡಿ ಯೂನಿವರ್ಸಿಟಿ, ಗುರುಕುಲ ಯೂನಿವರ್ಸಿಟಿ ಹರಿದ್ವಾರ್ ಇದೆ. ಅದನ್ನು ಸ್ವಾಮಿ ಶ್ರದ್ಧಾನಂದರು ವೇದಗಳ ಅಧ್ಯಯನಕ್ಕಾಗಿ ಗುರುಕುಲ ಪ್ರಾರಂಭ ಮಾಡಿದರು. ಗುರುಕುಲ ಅದು ಇವತ್ತು ಗುರುಕುಲ ಕಾಂಗಡಿ. ಅಲ್ಲಿ ಪೂರ್ಣವಾಗಿ ಯಾವುದೇ ಜಾತಿಯ ವ್ಯವಸ್ಥೆ ಇಲ್ಲದಂತೆ ಹುಟ್ಟಿನಿಂದಲೇ ಯಾವ ಜಾತಿಯನ್ನು ಕೇಳದೆ, ಆ ಕಾಲಮ್ಮೇ ಇಲ್ಲ ಅಲ್ಲಿ, ಆ ಥರ ಅಲ್ಲಿನ ಇದರಲ್ಲಿ ಹಾಗೆ ತಗೊಂಡು ಬಂದು ಅಲ್ಲಿ ಓದಿಸಿ ಅನೇಕರನ್ನು, ನೂರಾರು ಜನರನ್ನ ಬ್ರಾಹ್ಮಣರನ್ನಾಗಿ ಮಾಡಿದ್ದಾರೆ ಅಲ್ಲಿ ಅಂತ. ಅಂದ್ರೆ ವೇದಾಧ್ಯಯನಕ್ಕೆ ಅರ್ಹರನ್ನಾಗಿ ಸಮಾಜದ ಶ್ರೇಷ್ಠ ಪ್ರಜೆಗಳನ್ನಾಗಿ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಗುರುಕುಲ ಕಾಂಗಡಿ ಯೂನಿವರ್ಸಿಟಿಯಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ವೇದ ಡಾಕ್ಟರ್ ರೂಪ್ ಕಿಶೋರ್ ಶಾಸ್ತ್ರಿ ಅಂತ ಇದ್ದಾರೆ, ನನ್ನ ಒಳ್ಳೆಯ ಸ್ನೇಹಿತರು ಕೂಡ. ಅವರು ಶಾಸ್ತ್ರಿಗಳು ಅಂದರೆ ಯಾರೋ ಬಹುಶಃ ಬ್ರಾಹ್ಮಣ ಇರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಅವರೇ ಹೇಳಿದರು ನನಗೆ, ಅಪ್ಪ ನಾನು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್, ನಾನು ಶೆಡ್ಯೂಲ್ ಕ್ಯಾಸ್ಟ್ ಹುಟ್ಟಿನಿಂದ, ಆದರೆ ನಾನು ವೇದಾಧ್ಯಯನ ಮಾಡಿದೆ. ಆಮೇಲೆ ಇವತ್ತು ಅವ್ರು ಹೇಳಿದ್ದು ಭಾಳ ಹಿಂದೆ ಒಂದು ಮಾತು, ವಾಜಪೇಯಿ ಅವರಿಗೆ ಪುರೋಹಿತ ಕೂಡ ನಾನು ಅವ್ರ ಮನೆಗೆ, ವಾಜಪೇಯಿ ಅವ್ರ ಮನೆಗೆ ಕೊನೆಯವರೆಗೂ ಅವರು ಪುರೋಹಿತರಾಗಿದ್ದರು. ಅವರು ವೇದದ ಬಲ ಏನು ಅಂತ ಗೊತ್ತಾಯಿತು, ಇದು ವೇದದ ಹಿರಿಮೆ ಅಂತ. ಅದನ್ನು ನಾವು ಸ್ವೀಕರಿಸಿದಂಥ ಇಂಥ ಒಂದು ವಾಜಪೇಯಿ ಅವರನ್ನು ಕೂಡ ನಾವು ಸ್ಮರಿಸ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದರೆ ಅವರು ಕೂಡ ಈ ಆರ್ಯ ಸಮಾಜದ ಇದರಿಂದ ಪ್ರಭಾವಿತರಾದವರು. ಅವರು ಅಂಥ ಒಬ್ಬ ಇವರನ್ನು ಗೌರವದಿಂದ ಸ್ವೀಕಾರ ಮಾಡಿ ಅವ್ರ ಮನೆಯಲ್ಲಿ ಹೋಮ ಹವನಗಳು ಇತ್ಯಾದಿಗಳು ಏನೇನು ಮಾಡಬೇಕಾದ್ರೂ ಅವರು ಇದಕ್ಕೆ ಹೋಗುವ ಮೊದಲು ಪ್ರಧಾನಮಂತ್ರಿ ಪದವಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವುದಕ್ಕೆ ಮೊದಲು ಮನೆಯಲ್ಲಿ ಇವರ ನೇತೃತ್ವದಲ್ಲೇ ಹೋಮ ಮಾಡಿ ಆಮೇಲೆ ಹೋಗಿ ಅವರು ಕೆಲಸ ಮಾಡಿದ್ದಾರೆ. ಇಂಥವೆಲ್ಲ ಇದೆ. ಆದ್ದರಿಂದ ಈ ಜಾತೀಯ ವ್ಯವಸ್ಥೆ ಅನ್ನೋದು ಏನಿದೆ ಇವತ್ತು ಬಂದಿದೆ, ಅದಕ್ಕೆ ಮದ್ದು ವೇದೋಕ್ತವಾದಂಥ ವರ್ಣ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋದು. ಭಾಳ ಚೆನ್ನಾಗಿ ಹೇಳಿದ್ರು. ಹೌದು, ನೀವು ಗೌರಿಬಿದನೂರಲ್ಲಿ ಹುಟ್ಟಿದ್ರಿ, ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಅರ್ಲಿ ಅಂದರೆ ಪ್ರೈಮರಿ ಇದೆಲ್ಲ ಅಲ್ಲಲ್ಲೇ ನಡೀತು ಅಂತ, ಅಲ್ಲೇ ಹೊಸೂರು ಇದರಲ್ಲೇ ನಡೀತು. ಅದಾದಮೇಲೆ ವೇದಗಳ ಪ್ರವೇಶ ಯಾವಾಗ ಆಯಿತು? ವೇದ ಜ್ಞಾನಕ್ಕೆ ನೀವು ಯಾವಾಗ ಅರ್ಹರಾಗೋಕ್ಕೆ ಆರಂಭವಾದರೆ ಹೇಳು. ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದರಲ್ಲಿ ನನಗೆ ಅಂತ ಅನ್ಸುತ್ತೆ. ನನಗೆ, ನಿಮಗಲ್ಲದೆ ಇದ್ದರೂ ಕೂಡ. ಏನು ಅಂತಂದರೆ, ನಾನು BA ಮಾಡಿಬಿಟ್ಟು ಆಮೇಲೆ ಮೈಸೂರಿಗೆ ಯೂನಿವರ್ಸಿಟಿಲಿ MA ಸಂಸ್ಕೃತ MA ಮಾಡೋಣ ಅಂತ ಹೋದೆ. ಅಲ್ಲಿ ಒಂದು ವರ್ಷ ಕಳೆದಿತ್ತು. ಅದಾದಮೇಲೆ ಒಂದು ದಿನ ನನಗೆ ಸ್ವಲ್ಪ ಸಂಪರ್ಕ ಇತ್ತು, ಆರ್ಯ ಸಮಾಜದ್ದು ಸ್ವಲ್ಪ ಆಸಕ್ತಿ ಇತ್ತು. ಆಗ ಸುಧಾಕರ್ ಚತುರ್ವೇದಿಯವರು ಅಲ್ಲಿನ ಆರ್ಯ ಸಮಾಜಕ್ಕೆ ಬಂದಿದ್ದರು. ಅವರ ಪರಿಚಯ ಅಲ್ಲೇ ಆಯಿತು ನನಗೆ. ಮುಖ್ಯವಾಗಿ ಮೊಟ್ಟ ಮೊದಲು 1975ರಲ್ಲಿ. ಆಗ ಅವರು
ಹೇಳಿದ ವೇದಗಳ ಇದ್ರದ್ದು ನೋಡಿದಾಗ ಅವು ಏನಪ್ಪ ಇದು, ನಮ್ಮ ಜ್ಞಾನ ಎಲ್ಲಿದೆ, ಏನಿದೆ, ವೇದಗಳನ್ನು ತಿಳಿದೇ ಇದ್ದರೆ ನಮ್ಮ ಜ್ಞಾನಕ್ಕೆ ಯಾವ ಬೆಲೆಯೂ ಇಲ್ಲ ಅನ್ನಿಸ್ಬಿಟ್ಟು ನನಗೆ ಈ ಸಂಸ್ಕೃತ MA ಮಾಡೋದೇ ಬೇಡ, ಬಿಟ್ಟುಬಿಟ್ಟು ಆಮೇಲೆ ಅವ್ರ ಹತ್ರ ಹೋಗಿ ಕೂತ್ಕೊಂಡೆ. ಅವರ ಪದತಲದಲ್ಲಿ ಕೂತ್ಕೊಂಡು ಅವರು ಬಹಳ ಶ್ರದ್ಧೆಯಿಂದ, ಬಹಳ ಪ್ರೀತಿಯಿಂದ, ಎಷ್ಟು ಪ್ರೀತಿ, ಎಷ್ಟು ಸಂತೋಷ ಆಯಿತು. ಪಂಡಿತರು ಎಲ್ಲಿದ್ರು? ಬೆಂಗಳೂರಲ್ಲ, ಮೈಸೂರು? ಅಲ್ಲ, ಮೈಸೂರಿಗೆ ಬಂದಿದ್ರು ಅಷ್ಟೇ, ಅಲ್ಲಿ ಕಾರ್ಯಕ್ರಮಕ್ಕೆ ಬಂದರು. ಸರಿ ಸರಿ. ನಾನು ಮೈಸೂರು ಬಿಟ್ಟು ಆಗ ಮತ್ತೆ ಇವ್ರ ಹತ್ರ ಬೆಂಗಳೂರಿಗೆ ಬಂದು ಅಲ್ಲಿ ಕೆಲಸ ಮಾಡ್ತಾ ಅವರ ಜೊತೆಯಲ್ಲೇ ಇದ್ಕೊಂಡು ವೇದಾಧ್ಯಯನ ಮಾಡ್ತಾ ಹೋದೆ. ಅದ್ಭುತವಾದಂಥ ರೀತಿಯ ವೇದಾರ್ಥ ಚಿಂತನೆಯನ್ನು ಅವರು ನಮ್ಮ ಮುಂದೆ ಇಡ್ತಾರೆ. ಸುಧಾಕರ್ ಚತುರ್ವೇದಿಯವರ ವೇದಾರ್ಥ ಚಿಂತನೆಯನ್ನು ನೀವು ಅವರ ಋಗ್ವೇದ ದರ್ಶನ ಇತ್ಯಾದಿ ಪುಸ್ತಕಗಳಲ್ಲಿ ನೋಡಬಹುದು. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಕೊಡ್ತಾರೆ ಅವರು. ಎಷ್ಟು ಮಧುರವಾಗಿರುತ್ತೆ, ಎಷ್ಟು ಮನೋಜ್ಞವಾಗಿರುತ್ತೆ ಅಂತಂದರೆ ಆ ಶಬ್ದಗಳನ್ನು ಆ ಕನ್ನಡದಲ್ಲಿ, ತಿಳಿಯಾದ ಕನ್ನಡದಲ್ಲಿ ಇಡೋ ರೀತಿ ಇದೆಯಲ್ಲ, ಆ ವೇದಗಳ ಅರ್ಥವನ್ನು, ಅದು ಅನ್ಯಾದೃಶ. ಅದನ್ನು ತಿಳ್ಕೊಳ್ತಾ ನೀನು ವ್ಯಾಕರಣನ ಇದು ಕಲಿಯೋದಕ್ಕೆ ಅನೇಕ ಇದರಲ್ಲಿ ಏನಿದೆ ಅಂದರೆ 8-10 ವರ್ಷ 12 ವರ್ಷ ಗುರುಕುಲ ಕೊಟ್ಟೋಗ್ತಾರೆ. ಆಮೇಲೆ ಅವರ ತಮ್ಮ ಶಕ್ತಿಯನ್ನೆಲ್ಲ ಪೂರ್ಣ ಅದರಲ್ಲೇ ವಿನಿಯೋಗ ಆಗೋಗ್ಬಿಟ್ಟಿರುತ್ತೆ, ಯಾರೂ ವೇದಕ್ಕೆ ಬರೋದಿಲ್ಲ. ಆ ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು ಗುರುಕುಲದ ಇದರಲ್ಲೂ ಕೂಡ. ಆ ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಸುಧಾಕರ ಚತುರ್ವೇದಿಯವರು ವೇದಾಧ್ಯಯನ ಮಾಡಿಸುವ ವಿಧಾನ ಬಹಳ ಅದ್ಭುತ. ಸ್ವಲ್ಪ ಬೇಸಿಕ್ ಸಂಸ್ಕೃತ ಜ್ಞಾನ ಇದ್ದರೆ ಸಾಕು ನಿಮಗೆ. ಅದರ ಮೂಲಕ ಆ ವ್ಯಾಕರಣ ಪ್ರಕ್ರಿಯೆಯನ್ನು, ನಿರುಕ್ತ ಇತ್ಯಾದಿ ಧಾತು ಪಾಠವನ್ನು ಇದ್ರ ಜೊತೆಯಲ್ಲಿ ಮಾಡ್ತಾ ವೇದದ ಇದನ್ನು ಕೊಡ್ತಾ ಹೋಗ್ತಾರೆ ಅವರು. ಆ ಸಂದರ್ಭದಲ್ಲೇ ಆ ಮಂತ್ರದಲ್ಲಿ ಏನು ಹೇಳಬೇಕು, ವ್ಯಾಕರಣದ ಪ್ರಕ್ರಿಯೆಗಳು ಏನೇನು ಬಂದಿರುತ್ತೆ ಅದನ್ನು ಹೇಳ್ತಾ ಅದರ ಜೊತೆಯಲ್ಲೇ ಹೇಳ್ತಾರೆ. ಜೊತೆಯಲ್ಲಿ ವೇದ ಮಂತ್ರದ ಪಾಠ ಆಗಿರುತ್ತೆ. ನಮಗೆ ಸ್ವಲ್ಪ ಅದಕ್ಕೆ ಬೇಕಾದಂತಹ ಒಂದು ವ್ಯಾಕರಣ ಜ್ಞಾನ ಕೂಡ, ವ್ಯಾಕರಣ, ನಿರುಕ್ತ ವ್ಯಾಕರಣ ಅಂತ ಹೇಳ್ತಾರೆ. ಅದನ್ನೇ ಓದಬೇಕು ಅಂತ ಹೋದಾಗ ಸುಮಾರು ಸಮಯವನ್ನು ವ್ಯರ್ಥ ಮಾಡ್ತೀವಿ. ನಮ್ಮ ಶಕ್ತಿಯನ್ನು ನಾವು ವೇದಗಳ ಕಡೆಗೆ ತಗೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಆ ದುಸ್ಥಿತಿ ಬರುತ್ತೆ. ಹಾಗೆ ಬರಬಾರದು ಅಂತ ಹೇಳ್ಬಿಟ್ಟು ಅವರು ಇದು ಮಾಡಿದರು. ಹಾಗೆ ಅನೇಕ ಇವರಿಗೆ ಪಾಪ ಇನ್ನೂ ಒಬ್ಬರಿಬ್ಬರಿಗೆ ಆ ಥರ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರು. ಸುಧಾಕರ್ ಚತುರ್ವೇದಿಯವರು ಆ ರೀತಿಯಲ್ಲಿ ವೇದಗಳಲ್ಲಿ ಪ್ರವೇಶ ಮಾಡಿಸಿದರು. ಇದು ಮಹರ್ಷಿ ದಯಾನಂದರ ಒಂದು ಚಿಂತನೆಯ ಆಧಾರದ ಮೇಲೆ ವೇದಾಧ್ಯಯನವನ್ನು ಮಾಡಿದರೆ ಮಾತ್ರ ನಿಮಗೆ ವೇದಗಳ ಇದು ಸಿಗುತ್ತೆ. ಯಾಕೆಂದರೆ ಅದಕ್ಕೆ ಮುಂಚೆ ಕೂಡ ವೇದ ಇತ್ತು, ಆದರೆ ಜಾತಿಯ ವ್ಯವಸ್ಥೆ ಹಾಗೇ ಇತ್ತು. ಹಾಗೇನೇ ಪಶುಬಲಿ, ಆಮೇಲೆ ಯಜ್ಞಗಳಲ್ಲಿ ಪಶುಬಲಿ, ಆಮೇಲೆ ಇದರದ್ದು ಏನು ಎಲ್ಲ ಮೂಢನಂಬಿಕೆಗಳು, ಮೇಲು ಕೀಳು ಅನ್ನೋ ಮೂಢನಂಬಿಕೆಗಳು ಎಲ್ಲವೂ ಇದ್ದು. ಅಷ್ಟೇ ಅಲ್ಲ, ಹುಟ್ಟಿನಿಂದ ಬಂದವರು ಮಾತ್ರ ವೇದಗಳಿಗೆ ಗಂಟೆ ಹಾಕುವ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ದಯಾನಂದರಿಗೆ ಮಾತ್ರ ಹೇಗೆ ಸಿಗ್ತದು ಮೂಲ ವೇದ ಹೀಗಿದೆ ಅಂತಂದು? ಅದನ್ನು ನಾವು ಗಮನಿಸಬೇಕು. ಇತ್ತೀಚಿನ ಈ ಒಂದು ನನಗೆ ಅನ್ನಿಸುವಂಥ ರೀತಿಯಲ್ಲಿ 5,000 ವರ್ಷಗಳ ನಂತರ ಈ ರೀತಿಯ ವೇದಾರ್ಥ ಚಿಂತನೆಯನ್ನು ಕೊಟ್ಟವರು ಮಹರ್ಷಿ ದಯಾನಂದರು. ಇಷ್ಟೊಂದು ವೈಜ್ಞಾನಿಕವಾದ್ದು, ಇಷ್ಟೊಂದು ಎಲ್ಲರಿಗೂ ತಲುಪುವಂಥ, ವ್ಯಾಪಕವಾದದ್ದು, ಉದಾರವಾದದ್ದು ಮತ್ತು ಆಳವಾದದ್ದು, ಸಕಲ ಲೋಕಮೋಹಕವಾಗಿರುವಂಥದ್ದು, ಪ್ರಯೋಜಕವಾಗಿರೋ ಒಂದು ಚಿಂತನೆಯನ್ನು ಕೊಟ್ಟರಲ್ಲ, ಅದನ್ನು ಕಲಿಬೇಕು ಅನ್ನೋದು ನನ್ನ ಆಸಕ್ತಿ ಬಂತು. ಅದಕ್ಕೆ ಸುಧಾಕರ್ ಚತುರ್ವೇದಿಯವರು ಎಷ್ಟು ವರ್ಷ ಕಲ್ತ್ರಿ ಅವ್ರ ಹತ್ರ? ನಾನು ಅಲ್ಲಿ ಕೇವಲ ಒಂದು 2-2.5 ವರ್ಷ ಪೂರ್ತಿ ವೇದಾಧ್ಯಯನ ಮಾಡಿದ್ದೇವೆ ಅಂತ ಯಾರು ಹೇಳ್ಕೊಳ್ಳೋ ಧೈರ್ಯ ಇಲ್ಲವೇ ಇಲ್ಲ. ಅದು ಬಿಡಿ, ಅನಂತಾವೈ ವೇದ ಅಂತ ಅಂದರೆ 4 ಸಂಹಿತೆಗಳೇ ಇದ್ದರೂ ಕೂಡ ಅದರಲ್ಲಿರುವ ಜ್ಞಾನ ಅನಂತ. ಅದನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟು ಜನ್ಮಗಳು ಬೇಕೋ ಗೊತ್ತಿಲ್ಲ ನಮಗೆ. ಆದರೆ ನಮ್ಮ ಅಲ್ಪ ಇದರಲ್ಲಿ ಒಂದು 2 ವರ್ಷಗಳ ಕಾಲ ಒಂದು ಸ್ವಲ್ಪ ಇದು ಮಾಡಿದೆ. ಆಮೇಲೆ ಅವರೇ
ಅವರೇ ನಡೆಸ್ತಾ ಇದ್ದಂತಹ ಒಂದು ಪ್ರಧಾನ ಸಂಪಾದಕರಾಗಿ ನಡೆಸ್ತಾ ಇದ್ದಂಥ ವೇದ ಪ್ರಕಾಶ ಅಂತ ಒಂದು ಉಡುಪಿಯಿಂದ ಬರ್ತಾಯಿತ್ತು. ಆ ಪತ್ರಿಕೆಗೆ ನೀನು ಹೋಗಪ್ಪ ಅಲ್ಲಿ ಕೆಲಸ ಮಾಡು ಅಂತ ಹೇಳಿ ಕಳಿಸಿದ್ರು ನನ್ನನ್ನು. ಅಲ್ಲಿ ನಾನು ಹೋಗಿ ಉಪಸಂಪಾದಕನಾಗಿ ಅದಕ್ಕೆ ಕೆಲಸ, ಇವರು ಸಂಪಾದಕರಾಗಿದ್ದರು, ನಾನು ಅಲ್ಲಿ. ಎಂಥ ಪತ್ರಿಕೆ ಅದು? ಒಂದು ಮಾಸಪತ್ರಿಕೆ ಅದು. 1975ರಲ್ಲಿ ಶುರುವಾಗಿದೆ ಅದು. ವೇದಗಳ ಬಗ್ಗೆ ಬರಿತಾ ಇದ್ರಿ? 75ರಲ್ಲಿ ಶುರುವಾಯ್ತು ಅದು. ಅದನ್ನು ಮೊನ್ನೆವರೆಗೂ ಇತ್ತೀಚಿನವರೆಗೂ ನಡೀತದು ಭಾಳ ಇದರಲ್ಲಿ. ಈಗ ವೇದ ತರಂಗ ಅಂತ ಶುರು ಮಾಡಿದ ಮೇಲೆ ಅದು ಹಿನ್ನೆಲೆಗೆ ಹೋಯಿತು ಅಂತ ಹೇಳಬಹುದು. ಅದೇ ವಿಚಾರದೊಂದಿಗೆ ವೇದ ತರಂಗ 1994ರಲ್ಲಿ ಇಲ್ಲಿ ಆರ್ಯ ಸಮಾಜದಲ್ಲಿ ಪ್ರಾರಂಭ ಮಾಡಿದರು. ಅಂದರೆ ನಿಮಗೆ ಒಂದು 50 ವರ್ಷದಿಂದ, ಸುಮಾರು 50 ವರ್ಷ ಅಂತ ಹೇಳ್ಬೋದು, 50 ವರ್ಷದಿಂದ ಇದರ ಸಂಪರ್ಕ ಈ ಥರ ಇದೆ ನನಗೆ. ನನ್ನ ಆಸಕ್ತಿ ಎಷ್ಟು ಅದ್ಭುತವಾದಂಥದ್ದು ನಮ್ಮ ವೇದ ಚಿಂತನೆ, ನಮ್ಮ ಋಷಿಮುನಿಗಳ ಪರಂಪರೆ, ಆರ್ಷ ಪರಂಪರೆ ಎಷ್ಟು ಉದಾತ್ತವಾದದ್ದು, ಇಂಥದ್ದನ್ನು ತಿಳ್ಕೊಳ್ಬೇಕು ಅನ್ನೋದು ನನ್ನ ಆಸಕ್ತಿ ಆಗಿತ್ತು. ಅದಕ್ಕೆ ಆಸಕ್ತಿಗೆ ಇದಕ್ಕೆ ನೀರೆರೆದದ್ದು ಈ ದಯಾನಂದರ ಚಿಂತನೆಗಳು. ಅದಕ್ಕೆ ನನಗೆ ಸಹಕಾರ ಕೊಟ್ಟವರು ಸುಧಾಕರ ಚತುರ್ವೇದಿಯವರು. ದಯಾನಂದ ಸರಸ್ವತಿಯವರ ವೈದಿಕ ಚಿಂತನೆ ಅಥವಾ ವೇದ ದರ್ಶನ ಯಾವ ರೀತಿಯಲ್ಲಿ ನಮಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದೆ ಅನ್ನೋದು ತಿಳ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಹಿಂದೂ ಸಮಾಜ ನಮ್ಮದೇನಿದೆ, ಆ ಸಮಾಜದಲ್ಲಿದ್ದಂಥ ಒಂದು ಜಾತೀಯತೆಯನ್ನು, ಮೇಲು ಕೀಳು ಅನ್ನೋದನ್ನು ನಿವಾರಿಸಿ ಸಮಾನತೆಯ, ಸಹೃದಯತೆಯ, ಸಹಕಾರದ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದನ್ನು ವೇದಗಳ ಮೂಲಕವೇ ಕೊಟ್ಟಿರೋದು ದಯಾನಂದ ಸರಸ್ವತಿಯವರ ಬಹುದೊಡ್ಡ ಕೊಡುಗೆ ಅಂತ ತಿಳ್ಕೊಳ್ಬೇಕು ನಾವು. ಯಾಕೆ ಅಂತಂದರೆ ಯಾವುದು ವರ್ಣ ಅಂತ ನಾವು ಹೇಳ್ತಾ ಇದ್ದೀವಿ, ಅದು ಜಾತಿ ಅಲ್ಲ. ವರ್ಣ ಅನ್ನೋದು ಆರಿಸಿಕೊಳ್ಳುವಂಥದ್ದು. ಮನುಷ್ಯ ತನ್ನ ಗುಣ ಕರ್ಮ ಸ್ವಭಾವದಿಂದ ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ ಆಗ್ತಾನೆ. ಈ ಸಮಾಜಕ್ಕೆ 4 ಶತ್ರುಗಳಿದ್ದಾರೆ ಅಥವಾ ಇವೆ ಅಂತ ಹೇಳಬಹುದು. ಸಮಾಜದ ಶತ್ರುಗಳು ಯಾರು ಅಂದರೆ, ಒಂದು ಅಜ್ಞಾನ, ಎರಡನೇದು ಅನ್ಯಾಯ, ಮೂರನೇದು ಅಭಾವ, ನಾಲ್ಕನೇದು ಆಲಸ್ಯ. ಅಜ್ಞಾನದ ವಿರುದ್ಧ ಹೋರಾಟ ಮಾಡಿ ಜ್ಞಾನ ಪ್ರಸಾರದಲ್ಲಿ ನನ್ನ ತೊಡಗಿಸ್ಕೊಳ್ತೇನೆ ಅಂತ ಯಾರು ಮುಂದೆ ಬರ್ತಾನೆ ಅವನು ಬ್ರಾಹ್ಮಣನಾಗ್ತಾನೆ. ಸಮಾಜದಲ್ಲಿರುವ ಅನ್ಯಾಯವನ್ನು ನಿವಾರಿಸಿ ಎಲ್ಲರಿಗೂ ನ್ಯಾಯ ದೊರಕಿಸಿಕೊಡುವಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಯಾರು ನೋಡ್ಕೊಳ್ತಾನೆ ಅವನು ಕ್ಷತ್ರಿಯ ಆಗ್ತಾನೆ. ಉತ್ಪಾದಕತೆಯ ಮೂಲಕ ಅಭಾವವನ್ನು, ಉತ್ಪಾದಕತೆ ಮತ್ತು ವಿತರಣೆಯ ಮೂಲಕ ಅಭಾವವನ್ನು ನಿವಾರಿಸುವಂಥ ಕೆಲಸವನ್ನು ಯಾರು ಮಾಡ್ತಾನೋ ಅವನು ವೈಶ್ಯ ಆಗ್ತಾನೆ. ಈ 3 ಜನರಲ್ಲೂ ಅನಿವಾರ್ಯವಾಗಿ ಬಂದಿರೋವಂಥ ಆಲಸ್ಯ, ಕೆಲವು ಕೆಲಸಗಳನ್ನು ಮಾಡೋದಕ್ಕಾಗೋದೇ ಇಲ್ಲ ಅವ್ರಿಗೆ. ಅಂಥ ಸಂದರ್ಭದಲ್ಲಿ ಆ ಆಲಸ್ಯವನ್ನು ತೆರೆದೊಟ್ಟಿ ಸಮಾಜದ ವ್ಯವಸ್ಥೆಯನ್ನು ಸುಸೂತ್ರವಾಗಿ ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ಮಾಡೋನು ಶೂದ್ರ ಅನ್ನಿಸ್ಕೊಳ್ತಾನೆ. ಇಲ್ಲಿ ಯಾರು ಮೇಲು ಯಾರು ಕೀಳು ಅನ್ನೋದು ಬರೋದೇ ಇಲ್ಲ. 4 ಜನರು ಬೇಕೇ ಬೇಕು ಈ ಸಮಾಜದ ವ್ಯವಸ್ಥೆಗೆ. ಇದು ವೇದಗಳು ಹೇಳುವಂಥ ಮಾತು. ಅದನ್ನು ದಯಾನಂದರು ಹೇಳಿದರು. ಅತ್ಯಂತ ಹೃದಯಂಗಮವಾದಂಥ ವಿವರಣೆ ಇದು ಸಮಾಜಕ್ಕೆ. ಆಮೇಲೆ ಮಹರ್ಷಿ ದಯಾನಂದರ ಇನ್ನೊಂದು ಬಹಳ ದೊಡ್ಡ ಇದು ಅಂತಂದರೆ, ವೇದ ಅರ್ಥ ಚಿಂತನೆಯಲ್ಲಿ ಅವರು ಕೊಟ್ಟಂತಹ ಒಂದು ರಾಷ್ಟ್ರೀಯ ಚಿಂತನೆ, ರಾಷ್ಟ್ರ ಪ್ರೇಮ, ಸ್ವದೇಶಿ, ಸ್ವರಾಜ್ಯ ಅನ್ನೋದು ಮೊಟ್ಟ ಮೊದಲು ನಾನು ನೋಡಿದ್ದು ದಯಾನಂದ ಸರಸ್ವತಿಯವರ ಸತ್ಯಾರ್ಥ ಪ್ರಕಾಶದಲ್ಲಿ ಅಂಥೇಳಿ. ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನದ ಅಧ್ಯಕ್ಷರಾಗಿದ್ದಂಥ ದಾದಾಭಾಯಿ ನವರೋಜಿ ಅವರು ಹೇಳಿದರು.
ಅವರು ಅದನ್ನು ಓದಿದ್ದು ಲಂಡನ್ನಿನ ಬ್ರಿಟಿಷ್ ಲೈಬ್ರರಿಯಲ್ಲಿ. ಸತ್ಯಾರ್ಥ ಪ್ರಕಾಶದ ಒಂದು ಇಂಗ್ಲೀಷ್ ಅನುವಾದ ಅವರಿಗೆ ಸಿಕ್ತಂತೆ, ಅದರಲ್ಲಿ ಓದಿದ್ರಂತೆ ಅವರು. ಅವರು ಹೇಳ್ತಾರೆ, ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿವೇಶನ ನಡೆದಾಗ 1908ರಲ್ಲಿ ಹೇಳ್ತಾರೆ ಅವರು ಆ ಮಾತು. ಅದು ಸ್ವರಾಜ್ಯ ಅನ್ನೋ ಚಿಂತನೆ ಕೊಟ್ಟಿದ್ದು ದಯಾನಂದ ಸರಸ್ವತಿಯವರು. ಸ್ವರಾಜ್ಯ ಅನ್ನೋದು ಯಥೇಮಹಿ ಸ್ವರಾಜ್ಯೇ ಅಂತ ಹೇಳಿಬಿಟ್ಟು ವೇದದಲ್ಲಿ ಬಂದಿರೋದನ್ನು ಹೇಳ್ತಾ ಇದ್ದೀನಿ ನಾನು, ನನ್ನ ಕಡೆಯಿಂದ ಯಾವುದೂ ತಂದು ಹೇಳಿದ್ದಲ್ಲ ಅಂತ ಹೇಳ್ತಾರೆ ಅವರು. ವಯಂ ರಾಷ್ಟ್ರೇ ಜಾಗೃಯಾಮ ಪುರೋಹಿತಾ ಅಂತ ಹೇಳ್ತಾರೆ ಅವರು. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅಂತ ಹೇಳ್ತಾರೆ. ಇವೆಲ್ಲನೂ ಅವರ ರಾಷ್ಟ್ರ ಪ್ರೇಮವನ್ನು ಉದ್ದೀಪಿಸುವಂಥ ಕೆಲಸವನ್ನು ಮಾಡಿದೆ ಈ ವೇದ ಮಂತ್ರಗಳು. ಅದರಿಂದ ಪ್ರೇರಿತರಾಗಿ ಅವರು ಅನೇಕ ಅವರ ಶಿಷ್ಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಅತಿ ದೊಡ್ಡ ಪಾತ್ರವನ್ನು ವಹಿಸಿದರು. ಎಷ್ಟು ದೊಡ್ಡ ಪಾತ್ರ ಅಂತಂದರೆ, ಆರ್ಯ ಸಮಾಜ ಒಬ್ಬ ಆರ್ಯ ಸಮಾಜಿ ಅಂತಂದಾದರೆ ಅವನು ಬ್ರಿಟಿಷ್ ವಿರೋಧಿ ಅಂತ ಅನ್ನುವಂಥ ಒಂದು ವ್ಯವಸ್ಥೆ ಬಂದಿತ್ತು. ರಾಮ್ ಪ್ರಸಾದ್ ಬಿಸ್ಮಿಲ್ ಆಗಲಿ, ನಮ್ಮ ಇವರು ಲಾಲಾಜಿ ಆಗಲಿ, ಪ್ರತಿಯೊಬ್ಬರು. ಹೌದು ಲಾಲಾ ಲಜಪತ್ ರಾಯರು ಅವರೊಬ್ಬರೇ ಕಾಂಗ್ರೆಸ್ಸಿನ ಆ ಅತಿರಥ ಮಹಾರಥರಲ್ಲಿ ಹೊಡೆದತ್ತ ತಿಂದು ಸತ್ತವರು ಅಂದರೆ ಅವರೊಬ್ಬರೇ, ಇನ್ಯಾರೂ ಇಲ್ಲ. ಯಾರ ಮೇಲೂ ಒಂದು ಏಟು ಬೀಳಲಿಲ್ಲ. ಇಟ್ ಈಸ್ ಓನ್ಲಿ ಲಾಲಾಜಿ. ಹೌದು, ಲಾಲಾ ಲಜಪತ್ ರಾಯ್, ಭಾಯಿ ಪರಮಾನಂದ್, ಆಮೇಲೆ ನಮ್ಮ ಇವರು ರಾಮ್ ಪ್ರಸಾದ್ ಬಿಸ್ಮಿಲ್, ಕ್ರಾಂತಿಕಾರಿ, ಆಮೇಲೆ ಈ ನಮ್ಮ 3 ಜನ ತ್ರಿಮೂರ್ತಿಗಳು ಅಂತ ಕ್ರಾಂತಿಕಾರಿಗಳ ಬಗ್ಗೆ ನಾವು ಹೇಳ್ತಿದ್ದೀವಲ್ಲ, ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅಂತ ಹೇಳಿ. ಭಗತ್ ಸಿಂಗನ ವಿಷಯವನ್ನು ನಮ್ಮ ಎಡಪಂಥೀಯ ಸ್ನೇಹಿತರು ಹೇಳ್ತಾ ಇರ್ತಾರೆ ಯಾವಾಗಲೂ, ನಮ್ಮವನು ಅವನು ಅಂತ. ಆದರೆ ಭಗತ್ ಸಿಂಗ್ ಪ್ರೇರಣೆ ಸಿಕ್ಕಿದ್ದು ಆರ್ಯ ಸಮಾಜದಿಂದ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಬಹಳ ಮುಖ್ಯವಾಗಿ. ಯಾಕೆ ಅಂತಂದರೆ, ಸ್ವತಃ ಭಗತ್ ಸಿಂಗನ ತಾತ ಅಜ್ಜ ಸರ್ದಾರ್ ಅರ್ಜುನ್ ಸಿಂಗ್ ಅವರಿಗೆ ದಯಾನಂದ ಸರಸ್ವತಿಯವರು ತಮ್ಮ ಕೈಯಿಂದಲೇ ಯಜ್ಞೋಪವೀತವನ್ನು ಹಾಕಿಸಿದ್ರು. ಅರ್ಜುನ್ ಸಿಂಗ್ ಅವ್ರಿಗೆ ಆತ ಯಜ್ಞದ ವೇದಗಳ ದೊಡ್ಡ ಭಕ್ತ ಆಗಿಬಿಟ್ಟ. ತನ್ನ ಜೀವಮಾನ ಪೂರ್ಣವಾಗಿ ಅದನ್ನೇ ವಿನಿಯೋಗಿಸ್ತಾ ಇದ್ದ. ಲಾಹೋರ್ನ ವಚ್ಚೋವಲಿ ಆರ್ಯ ಸಮಾಜದಲ್ಲಿ ಈ ಭಗತ್ ಸಿಂಗನನ್ನು ಮತ್ತು ಅವನ ತಮ್ಮ ಇನ್ನೊಬ್ಬ ಜಗತ್ ಸಿಂಗ್ ಅಂತ ಇಬ್ಬರನ್ನು ಕರ್ಕೊಂಡು ಹೋಗಿ ಅಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡಿಸಿದ ಆತ ಅರ್ಜುನ್ ಸಿಂಗು. ಉಪನಯನ ಸಂಸ್ಕಾರವನ್ನು ಮಾಡಿ, ಕೇವಲ ಉಪನಯನ ಸಂಸ್ಕಾರ ಮಾಡ್ತಾ ಇರೋದಲ್ಲ, ಇವತ್ತು ನನ್ನ ಈ 2 ಮಕ್ಕಳನ್ನು ರಾಷ್ಟ್ರ ಮಾತೆಗೆ ಅರ್ಪಿಸ್ತಾ ಇದ್ದೇನೆ ಅಂತ ಅರ್ಜುನ್ ಸಿಂಗ್ ಹೇಳಿದರು. ಅದರಂತೆ ಅಕ್ಷರಶಃ ತನ್ನನ್ನು ತಾನು ಅರ್ಪಿಸ್ಕೊಂಡವನು ಭಗತ್ ಸಿಂಗು. ಇನ್ನೊಬ್ಬ ಪಾಪ ಅದಕ್ಕೆ ಮುಂಚೆನೇ ತೀರ್ಕೊಂಡ್ಬಿಟ್ಟ, ಅದರಿಂದ ಮಾಡೋಕ್ಕಾಗಲಿಲ್ಲ. ಈ ರೀತಿಯಲ್ಲಿ ಬಹುಶಃ ಈ ಕಾಮ್ರೇಡ್ ಭಗತ್ ಸಿಂಗ್ ಅಂತ ಏನು ಹೇಳ್ತಾರೆ ಅವರು, ಆ ಕಾಮ್ರೇಡ್ಗಳಲ್ಲಿ ಕೇವಲ ರಾಷ್ಟ್ರಕ್ಕಾಗಿ ತನ್ನನ್ನು ಅರ್ಪಿಸಿಕೊಂಡವನು ಒಬ್ಬನೇ ಕಾಮ್ರೇಡು, ಅದು ಭಗತ್ ಸಿಂಗು. ಅವ್ರು ಹೇಳಿದ್ರೆ ಇನ್ಯಾರು ರಾಷ್ಟ್ರಕ್ಕೆ ಹೋಗ್ರಿ ಏನು ಮಾಡಿಲ್ಲ ರೀ. ಹೌದು, ರಾಷ್ಟ್ರದ್ರೋಹ ಕಾಮ್ರೇಡ್ಗಳು ಏನು ಮಾಡ್ತಾರೆ, ಆದರೆ ರಾಷ್ಟ್ರಕ್ಕಾಗಿ ತಮ್ಮನ್ನು ಅರ್ಪಿಸ್ಕೊಂಡವ್ರು ಯಾರೂ ಸಿಕ್ಕೋದೇ ಇಲ್ಲ ಅಲ್ಲಿ. ದ್ರೋಹನೇ ಮಾಡಿರೋದವರು. ಅದು ಎಲ್ಲಿ ಸಿಕ್ತು ಆ ಪ್ರೇರಣೆ ಅಂತಂದರೆ ದಯಾನಂದ ಸರಸ್ವತಿಯವರ ಆರ್ಯ ಸಮಾಜದಿಂದ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು. ಸ್ವತಃ ಅವರ ಅಜ್ಜ ಸರ್ದಾರ್ ಸಿಂಗ್ ಅರ್ಜುನ್ ಸಿಂಗು ಅನೇಕ ಸಂದರ್ಭಗಳಲ್ಲಿ ಸಿಖ್ರು ನಾವು ಬೇರೆ ಹಿಂದೂ ಸಮಾಜದವರಲ್ಲ ಅಂತ ಹೇಳಿಬಿಟ್ಟು ನಾವೇ ಅಲ್ಪಸಂಖ್ಯಾತರು ಅಂತ ಹೇಳಿಕೊಂಡು ಇದು ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಅದರ ವಿರುದ್ಧವಾಗಿ ಅರ್ಜುನ್ ಸಿಂಗ್ ಪುಸ್ತಕ ಬರೆದ. ಹಮಾರೆ ಗುರು ವೇದೋಂಕೆ ಪೈರೋಕಾರ್ಥೆ ಅಂತ ಒಂದು ಪುಸ್ತಕ ಬರೆದರವರು ಅರ್ಜುನ್ ಸಿಂಗು. ವೇದಗಳ ಭಕ್ತರಾಗಿದ್ದರು ನಮ್ಮ ಗುರುಗಳು. ನಾನಕರಾಗಲಿ, ಅರ್ಜುನ್ ಸಿಂಗ್ ಆಗಲಿ, ಗುರು ಗೋವಿಂದ್ ಸಿಂಗ್ ಆಗಲಿ, ಎಲ್ಲರೂ ಕೂಡ ವೇದಗಳ ಭಕ್ತರೇ ಹೊರತು ಇದರಿಂದ ದೂರ ಹೋದವರಲ್ಲ ಅಂತ ಹೇಳಿಬಿಟ್ಟು ಅದನ್ನು
ಆಧಾರ ಸಹಿತವಾಗಿ ನಿರೂಪಿಸಿ ಅದನ್ನು ಉಳಿಸಿದವರು. ಸಿಖ್ ಸಮಾಜ ಹಿಂದೂ ಸಮಾಜದ ಅಭಿನ್ನ ಅಂಗ. ಅಷ್ಟೇ ಅಲ್ಲ, ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋದಕ್ಕಾಗಿ ಖಡ್ಗ ಎತ್ತಿದ್ದು ಗುರು ಗೋವಿಂದ ಸಿಂಗ್ ಅವರು. ಇದನ್ನು ಅವರು ಹೇಳ್ತಾರೆ. ಈ ರೀತಿಯ ಒಂದು ಚಿಂತನೆಯನ್ನು ಭಗತ್ ಸಿಂಗಲ್ಲಿ ತುಂಬಿದ್ರು ಅವರು ಚಿಕ್ಕ ವಯಸ್ಸಿನಲ್ಲಿ. ಅವರ ಮಕ್ಕಳೆಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರೇ. ಪ್ರತಿಯೊಬ್ಬರು ಹೆಚ್ಚು ಕಡಿಮೆ ಜೈಲಿನಲ್ಲಿ ಇರ್ತಾರೆ, ಇಲ್ಲದೇ ಇದ್ದರೆ ಆ ಜೈಲಿಗೆ ಹೋಗುವ ದಾರಿಯಲ್ಲಿರ್ತಾರೆ ಅವರ ಮಕ್ಕಳೆಲ್ಲ. ಆ ರೀತಿಯಲ್ಲಿದ್ದರು. ಅವರ ದೊಡ್ಡ ಮಗ ಕಿಶನ್ ಸಿಂಗ್ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಯಾವಾಗಲೂ ಒಂದು ಕಾಲನ್ನು ಜೈಲಿನಲ್ಲಿ ಇರ್ತಾಯಿತ್ತು, ಇನ್ನೊಂದು ಕಾಲಿನಲ್ಲಿ ಪಾಪ ಅವನು ಕೃಷಿ ಅದರದ್ದು ನೋಡ್ತಾ ಇದ್ದ. ಇನ್ನೊಂದು ಆಮೇಲೆ ಎರಡನೇ ಮಗ ಅಜಿತ್ ಸಿಂಗ್ ಅಂತ ಹೇಳಿ, ಅವರ ಎರಡನೇ ಮಗ, ಆತ ಗಡೀಪಾರಾಗಿ ಹೋಗ್ಬಿಟ್ಟ. ಗದರ್ ಚಳುವಳಿ ಇದಕ್ಕೆ ಸೇರಿಬಿಟ್ಟ ಆತ. ಹೋಗ್ಬಿಟ್ಟು ಆತ ಬರಲೇ ಇಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಆತ ಇಲ್ಲಿಗೆ ಬರಬೇಕಾಗಿತ್ತು, ಆದರೆ ಆತ ಕೆನಡಾದಲ್ಲೇ ತೀರ್ಕೊಂಡ್ಬಿಟ್ಟ ಕೊನೆಗೆ. ಆ ರೀತಿಯಲ್ಲಿ ಅವ್ರ ಮನೆಯೇ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕ್ರಾಂತಿಕಾರಿಗಳ ಒಂದು ನೆಲೆ ಆಗೋಗ್ಬಿಟ್ಟಿತ್ತದು. ಈ ರೀತಿಯಲ್ಲಿ ಅನೇಕ ನೂರಾರು ಜನ, ಸಾವಿರಾರು ಜನರನ್ನು ಪ್ರೇರಣೆ ಕೊಟ್ಟಿದ್ದು ದಯಾನಂದರ ಆರ್ಯ ಸಮಾಜ. ಸ್ವಾಮಿ ಶ್ರದ್ಧಾನಂದರಿದ್ದಾರಲ್ಲ, ಸ್ವಾಮಿ ಶ್ರದ್ಧಾನಂದರ ವಿಷಯವನ್ನು ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಬಹಳ ಮುಖ್ಯವಾದದ್ದು. ಅವರು ಗುರುಕುಲ ಕಾಂಗಡಿ ವೇದದ ದಯಾನಂದರ ವೇದ ಚಿಂತನೆ ಏನಿದೆ ಅದಕ್ಕೆಲ್ಲ ಕಾರ್ಯರೂಪವನ್ನು ಕೊಟ್ಟ ಮಹಾನುಭಾವ ಅವರು. ಪ್ರತಿಯೊಂದು ವಿಷಯದಲ್ಲೂ ವೇದಗಳ ಇದನ್ನು ಅಧ್ಯಯನವನ್ನು ಅತ್ಯಂತ ಪ್ರಾಚೀನ ಶೈಲಿಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಗುರುಕುಲವನ್ನು ಮೊಟ್ಟ ಮೊದಲು ಸ್ಥಾಪಿಸಿ ಅತ್ಯುತ್ತಮವಾದಂಥ ಗುರುಕುಲವನ್ನು ರೂಪಿಸಿದ್ರು. ಅದು ಇವತ್ತಿಗೂ ಇದೆ. ಅದು ಅತ್ಯುತ್ತಮವಾದಂಥ ಗುರುಕುಲ. ಎಷ್ಟು 1902ರಲ್ಲಿ ಸ್ಥಾಪಿಸಿದಂಥ ಆ ಒಂದು ಗುರುಕುಲ ಮೊನ್ನೆ 2002ರಲ್ಲಿ ಶತಮಾನೋತ್ಸವವನ್ನು ಆಚರಿಸ್ತು. ಆಗ ಇವರೆಲ್ಲ ಬಂದಿದ್ದರು, ಸುಮಾರು ಜನ ನಮ್ಮ ಕ್ರಾಂತಿಕಾರಿಗಳ ಇವರನ್ನೆಲ್ಲ ಕರೆಸಿದ್ರು. ಭಗತ್ ಸಿಂಗ್ನ ತಮ್ಮನ ಮಕ್ಕಳು ಅವರೆಲ್ಲ ಬಂದಿದ್ದರು, ಅದಕ್ಕೆ ಎಲ್ಲ ಭಾಗವಹಿಸಿದ್ರು ಗುರುಕುಲ ಕಾಂಗಡಿಗೆ. ಅವರು ಸ್ವತಃ ಹಿಂದೂ ಸಮಾಜದ ಒಂದು ಶುದ್ಧಿ ಎನ್ನುವಂಥ ಆಂದೋಲನವನ್ನು ಶುರು ಮಾಡಿದರು. ಯಾರು ಹೊರಗೆ ಹೋಗ್ತಾರೆ ಅವರು ಮತ್ತೆ ವಾಪಸ್ ಬರೋ ಹಾಗೆ ಇಲ್ಲ, ಮತಾಂತರಿತವಾಗಿ ಮೊದಲು ಅದನ್ನು ಸ್ವಲ್ಪ ಸ್ಪಷ್ಟಪಡಿಸಿ. ಹೊರಗೆ ಹೋಗ್ತಾರೆ ಅಂದರೆ ಮತಾಂತರಿತರಾಗಿ ಬಲಾತ್ಕಾರವಾಗಿಯೋ ಅಥವಾ ಸ್ವಇಚ್ಛೆಯಿಂದಲೋ ಬೇರೆ ಬೇರೆ ಮತಗಳನ್ನು ಸ್ವೀಕರಿಸಿದವರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸ್ಕೊಳ್ಳೋದು ಶುದ್ಧಿ ಆಂದೋಲನ ಅಂತ. ಮುಸಲ್ಮಾನರು ತಬ್ಲೀಗ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮವರನ್ನು ಮತಾಂತರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಬಂದರು. ನಮ್ಮ ಸನಾತನ ಹಿಂದೂಗಳನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ರು. ಅದಕ್ಕೆ ಮುಂಚೆ ಕೂಡ ಖಡ್ಗದ ಬಲದಿಂದ ಮಾಡ್ತಾ ಇದ್ರು. ಇತ್ತೀಚೆಗೆ ಬಹಳ ದೌರ್ಜನ್ಯದಿಂದಲೋ ಏನೋ ಹೆದರಿಕೆ ಹುಟ್ಟಿಸಿಯೋ ಏನೋ ಗಲಾಟೆಗಳು ಮಾಡಿಯೋ ಏನೋ ಮಾಡೋಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರು ಮಾಡ್ತಾಯಿದ್ರು. ಕ್ರೈಸ್ತರಂತೂ ಬಹಳ ಗುಟ್ಟಾಗಿ ಮಾಡ್ತಾರೆ. ಅದು ಅವರ ಮುಸಲ್ಮಾನರ ಥರ ದೊಡ್ಡ ರಗಳೆ ಮಾಡ್ಕೊಳ್ಳೋದಿಲ್ಲ. ಅವರು ಭಾಳ ಬುದ್ಧಿವಂತರವರು. ಅವ್ರು ಮಾಡ್ತಾ ಇರೋದು ಗೊತ್ತೇ ಆಗೋದಿಲ್ಲ. ಆ ರೀತಿಯಲ್ಲಿ ಕೂದಲು ತೆಗೆದಂಗೆ, ಹೌದು, ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಯವಾಗಿ. ಇದರ ವಿರುದ್ಧ ಒಂದು ಶುದ್ಧಿ ಅಂಥೇಳಿ ಮತ್ತೆ ಅವರನ್ನು ಮರಳಿ ಮಾತೃ ಧರ್ಮಕ್ಕೆ ತಗೊಂಡು ಬರುವಂಥ ಒಂದು ದೊಡ್ಡ ಆಂದೋಲನವನ್ನು ಸ್ವಾಮಿ ಶ್ರದ್ಧಾನಂದರು ಶುರು ಮಾಡಿದರು. ಸ್ವಾಮಿ ಶ್ರದ್ಧಾನಂದರು ಅದನ್ನು ಶುರು ಮಾಡಿದಾಗ ಅವರು ಸ್ವತಃ ಗಾಂಧೀಜಿ ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಹೌದು, ಗಾಂಧೀಜಿ ಅದನ್ನು ವಿರೋಧಿಸಿದರು. ಇದನ್ನು ನೋಡಿ, ನೀವು ನಿಲ್ಲಿಸ್ಬಿಡಿ ಸ್ವಾಮೀಜಿ, ಈ ಕೆಲಸ ಮಾಡಬೇಡಿ, ಇದು ಮುಸಲ್ಮಾನರಿಗೆ ಬಹಳ ನೋವು ಉಂಟು ಮಾಡುತ್ತೆ. ಮುಸಲ್ಮಾನ ಮತ್ತು ಹಿಂದೂಗಳ ನಡುವೆ ದೊಡ್ಡ ಬಾಯಿ ಸ್ನೇಹ, ಹೌದು, ದೊಡ್ಡ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ರು, ತಂದು ಇಡುತ್ತೆ ಇದು. ಅದಕ್ಕೋಸ್ಕರ ಇದನ್ನು ನಿಲ್ಲಿಸಿ ಅಂತಂದು ಅವರು ಹೇಳಿದಾಗ
ಶ್ರದ್ಧಾನಂದರು ಹೇಳಿದರು, ಮೊದಲು ಅವರು ತಬ್ಲೀಗ್ ನಿಲ್ಲಿಸಲಿ ಅವರು, ಆಮೇಲೆ ನಾವು ನಿಲ್ಲಿಸ್ತೇವೆ. ನೋಡಿದ್ರೆ ಅವರಿಗೆ ಮಾತ್ರ ಅದಕ್ಕೆ ಅವಕಾಶ ಇದೆ ಅಂತಂದಾದರೆ ಮರಳಿ ಕೃಣ್ವಂತೋ ವಿಶ್ವಮಾರ್ಯಂ ಅಂತ ಹೇಳೋವಂಥ ನಮಗೆ ಯಾಕಿಲ್ಲ ಅಧಿಕಾರ ಅಂತ ಹೇಳಿಬಿಟ್ಟು ಈ ಮಾತನ್ನು ನೀವು ಮೊದಲು ಅವ್ರಿಗೆ ಹೇಳಿ ಆಮೇಲೆ ನಾನು ನಿಮ್ಮ ಮಾತನ್ನು ಪಾಲಿಸ್ತೇನೆ ಅಂತ ಹೇಳಿದರು. ಏನು ಹೇಳಿದ್ರಂತೆ ಗಾಂಧೀಜಿ ಅದಕ್ಕೆ? ಗಾಂಧೀಜಿ ಏನು ಹೇಳೋದಕ್ಕೆ ಸಾಧ್ಯ? ಗಾಂಧೀಜಿ ಅವ್ರಿಗೇನು ಹೇಳಲ್ಲ. ಅವರು ಯಾವತ್ತೂ ಕೂಡ ಅವರು ಮುಸಲ್ಮಾನರಿಗೆ ಯಾವತ್ತೂ ಕೂಡ ಒಂದು ಒಳ್ಳೆಯ ಇದನ್ನು ಹೇಳೇ ಉಪದೇಶವನ್ನು ಕೊಡಲಿಲ್ಲ. ಬಹುಶಃ ಹಿಂದೂಗಳ ಅಲ್ಲಿರುವಂಥ ಅಸ್ಪೃಶ್ಯತೆ ಇತ್ಯಾದಿಗಳ ವಿರುದ್ಧವಾಗಿ ಬೇಕಾದಷ್ಟು ಮಾತಾಡ್ತಾರೆ ಗಾಂಧೀಜಿಯವರು, ಆದರೆ ಮುಸಲ್ಮಾನರಲ್ಲಿರುವಂಥ ದೋಷಗಳನ್ನು ಹೇಳೋದೇ ಇಲ್ಲ. ಯಾಕೆ? ಬಹುಶಃ ಅವರಿಗೆ ಪ್ರಚ್ಛನ್ನ ರೂಪದಲ್ಲಿ ಮುಸಲ್ಮಾನರ ಶತ್ರುಗಳ ಅವರು ಗಾಂಧೀಜಿ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಅವರು ಹಿಂದೂಗಳಿಗೆ ತುಂಬ ಪ್ರೀತಿ ಇದ್ದರೆ ಇದೇ ಆದ್ದರಿಂದ ಹಿಂದೂಗಳಿಗೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ, ಹೀಗೀಗೆ ಮಾಡಿಯಪ್ಪ ಇದೆಲ್ಲ ಒಳ್ಳೆಯದಲ್ಲ, ಅನ್ಟಚಬಿಲಿಟಿ ಈಸ್ ಎ ಕ್ರೈಮ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ, ಗಾಡ್ ಆ್ಯಂಡ್ ಹ್ಯುಮ್ಯಾನಿಟಿ ಅಂತ ಹೇಳ್ತಾ ಇದ್ರಲ್ಲ ನೀವು. ಹಾಗೆ ಅವರಲ್ಲಿ ಯಾಕೆ ದೋಷ ಹೇಳೋದಿಲ್ಲ? ಅವರು ಗೋಹತ್ಯೆ ಮಾಡಬೇಡಿ ಅಂತ ಅವ್ರಿಗೆ ಯಾಕೆ ಹೇಳೋದಿಲ್ಲ ನೀವು? ಇಲ್ಲಿ ಒಂದು ವಿಷಯ ಹೇಳ ತಮಗೆ, ಅವ್ರ ಕಾಲದಲ್ಲೇ ಇದ್ದಂಥವರು ಅಂಬೇಡ್ಕರ್ ಅಲ್ವೇ, ಅವರು ಹೇಳಿದ್ದಾರೆ ಗಾಂಧೀಜಿ ಮುಸಲ್ಮಾನರಿಗೆ ಏನೂ ಹೇಳಲಿಲ್ಲ, ಇನ್ಫ್ಯಾಕ್ಟ್ ಅವರ ಪ್ರಚ್ಛನ್ನ ಬಂಧುಗಳವರು ಅಂತ ಅನ್ಕೋಬಹುದು. ಯಾಕೆಂದರೆ ಒಂದೇ ಒಂದು ಮಾತು ಅವರು ಕೊಲೆ ಮಾಡಿದಾಗಲೂ ಕೂಡ ನೀನು ಕೊಲೆ ಮಾಡಿದ ತಪ್ಪಪ್ಪ ಅಂತ ಕೂಡ ಹೇಳಲಿಲ್ಲ ಮುಸಲ್ಮಾನರಿಗೆ. ಆದರೆ ಅಂಬೇಡ್ಕರ್ ಅವರು ಸಂಪೂರ್ಣವಾಗಿ ಇವಾಗ ನೀವು ಹೇಳ್ತಾ ಇದ್ದೀರಲ್ಲ, ಆ ಮುಸಲ್ಮಾನರ ಮನಸ್ಥಿತಿ ಎಂಥದ್ದು, ಯಾತಕ್ಕೆ ಹೀಗೆ ಮಾಡ್ತಾ ಇದ್ದಾರೆ, ಏನಾದರ ಹಿನ್ನೆಲೆಯಲ್ಲಿ ಏನಿದೆ, ಬೇರೆ ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಇಲ್ಲ, ಇಡೀ ಪ್ರಪಂಚದಲ್ಲಿ ಅವರು ಕತ್ತಿ ಹಿಡ್ಕೊಂಡು ಹೋರಾಡ್ತಾ ಇದ್ದಾರಲ್ಲ, ಏನು ಕಾರಣ ಅನ್ನೋದನ್ನು ಬಹಳ ಚೆನ್ನಾಗಿ ಅವರ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಅನಲೈಸ್ ಮಾಡಿದ್ದಾರೆ. ಅವರು ಹಾಗೆ ಅಂಬೇಡ್ಕರ್ ಹಾಗೆ ಅದನ್ನು ವಿಮರ್ಶೆ ಮಾಡಿದವರು, ಅದರ ಹಿನ್ನೆಲೆಯ ಏನು ವಾಸ್ತವವನ್ನು ಗ್ರಹಿಸಿದವರು ಆಗಿನ ಕಾಲದಲ್ಲಿ ಯಾರೂ ಇರಲಿಲ್ಲ. ಗಾಂಧೀಜಿಗಂತೂ ಇರಲೇ ಇಲ್ಲ. ಅದನ್ನು ಹೇಳ್ತಾರೆ, ಅಂಬೇಡ್ಕರ್ ಹೇಳ್ತಾರೆ, ಗಾಂಧೀಜಿ ಬ್ಲೈಂಡ್ ಆಗಿದ್ದಾರೆ ಈ ವಿಚಾರಕ್ಕೆ ಅಂತ ಹೇಳ್ತಾರೆ. ಶ್ರದ್ಧಾನಂದರನ್ನು ಎಷ್ಟು ಟೀಕೆ ಮಾಡಬಹುದೋ ಅಷ್ಟು ಟೀಕೆ ಮಾಡಿದ್ರು ಅವರು ಕಾಂಗ್ರೆಸ್ಸನ್ನು ಬಿಟ್ಟು, ಸ್ವಾತಂತ್ರ್ಯ ಚಳವಳಿ ಬಿಟ್ಟು ಅವರು ಶುದ್ಧಿ ಕಾರ್ಯಕ್ಕೇ ತಮ್ಮನ್ನು ಅರ್ಪಿಸ್ಕೊಂಡ್ರು. ಅದೇ ಅವರ ಮೃತ್ಯುವಿಗೆ ಕಾರಣ ಆಯಿತು. ಅಬ್ದುಲ್ ರಶೀದನನ್ನು 1926 ಡಿಸೆಂಬರ್ 23ರಂದು ಅವರ ಗುಂಡು ಹಾರಿಸಿ ಸಾಯಿಸಿಬಿಟ್ಟ. ಆಗ ಗಾಂಧೀಜಿ ಇದು ಆ ಭಗವಂತನ ಇಚ್ಛೆ ಹೀಗೆ ಆಗಬೇಕು ಅಂತ ಇತ್ತು, ಹಾಗೆ ಆಯಿತು ಅಂತ ಹೇಳಿದರು ಅವರು. ಗೌಹಟಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು ಗೌಹತಿಯಲ್ಲಿ, ಅಲ್ಲಿಂದ ಹೇಳ್ತಾರೆ ಅವರು, ಅಸ್ಸಾಂ ಪ್ರದೇಶದಲ್ಲಿ, ಅಸ್ಸಾಂನಲ್ಲಿ ನಡೀತಾ ಇತ್ತು. ಅಲ್ಲಿ ಹೇಳ್ತಾರೆ ಅವರು, ಸ್ವಾಮೀಜಿ ಒಂದು ವೀರ ಮರಣವನ್ನು ಹೊಂದಿದ್ದಾರೆ, ಆದರೆ ಇದು ಅನಿವಾರ್ಯವಾಗಿತ್ತು. ಹೇಗೆ? ನನ್ನ ಸೋದರ ಅಬ್ದುಲ್ ರಶೀದನಿಗೂ ಕೂಡ ಬೇರೆ ಮಾರ್ಗ ಇಲ್ಲ. ಆ ಭಗವಂತ ಅಬ್ದುಲ್ ರಶೀದನ ಮನಸ್ಸಿನಲ್ಲಿ ಕೂತ್ಕೊಂಡು ಈ ರೀತಿ ಪ್ರೇರಣೆ ಕೊಟ್ಟಿದ್ದಾನೆ, ಆದ್ದರಿಂದ ಅವನದು ದೋಷ ಅಲ್ಲ ಅಂತ ಹೇಳಿ. ಅಂದರೆ ಇವರು ಭಗವಂತ ಯಾರು ಅಂತ ನಾವು ತುಂಬ ರಿಸರ್ಚ್ ಮಾಡಬೇಕು. ಗಾಂಧೀಜಿ ಮನಸ್ಸನ್ನು ಈ ರೀತಿ ಹೇಳೋದಕ್ಕೆ ಪ್ರೇರಣೆ ಕೊಡ್ತಾ ಇರುವಂಥ ಮಹಾಚೇತನ ಯಾವುದು ಅಂತ ನಮಸ್ಕಾರ ಹೊಡಿಬೇಕು ನಾವು. ಅದೇ ಇದ್ರ ಬಗ್ಗೆ ನಾವು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾದದ್ದು ವಿಷಯ. ಆ ಸಂದರ್ಭದಲ್ಲಿ ಸಾವರ್ಕರ್ ರತ್ನಾಗಿರಿಯಲ್ಲಿ ಒಂದು ಮಾತು ಹೇಳಿದರು. ಶ್ರದ್ಧಾನಂದರು ತೀರ್ಕೊಂಡ ದಿನ ಅಲ್ಲಿ ಒಂದು ಸಭೆಯಲ್ಲಿ ಮಾತಾಡ್ತಾ ಶ್ರದ್ಧಾಂಜಲಿ ಅರ್ಪಿಸ್ತಾ ಅವ್ರು ಹೇಳಿದರು, ಸ್ವಾಮಿ ಶ್ರದ್ಧಾನಂದರನ್ನು ಮುಗಿಸಿ ಈ ಹಿಂದೂ ಸಮಾಜವನ್ನು ದುರ್ಬಲ ಮಾಡ್ತೀವಿ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅವ್ರಿಗಿಂತ ಮೂರ್ಖರು ಈ ಪ್ರಪಂಚದಲ್ಲಿ ಇನ್ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಶ್ರದ್ಧಾನಂದರ ಎದೆಯಿಂದ ಚಿಮ್ಮಿದ ಒಂದೊಂದು ಹನಿ ರಕ್ತದಿಂದ ಕೂಡ ಒಬ್ಬೊಬ್ಬ ಶ್ರದ್ಧಾನಂದ ಹುಟ್ಟಿ ಬರ್ತಾನೆ, ಹಿಂದೂ ಧರ್ಮವನ್ನು ರಕ್ಷಿಸ್ತಾನೆ ಅಂತ ಹೇಳಿದರು ಸಾವರ್ಕರ್. ಅವರ ಸ್ಮರಣೆಯಲ್ಲಿ, ಅವರ ಸ್ಮಾರಕವಾಗಿ ಒಂದು ಶ್ರದ್ಧಾನಂದ ಅನ್ನೋ ಹೆಸರಿನ ಪತ್ರಿಕೆಯನ್ನು ಶುರು ಮಾಡಿದರು ಅವರು ಮರಾಠಿಯಲ್ಲಿ. ಸಾವರ್ಕರ್ ಈ ರೀತಿಯಲ್ಲಿ ಈ ಶುದ್ಧಿ ಅಥವಾ ಮರಳಿ ಮಾತೃಧರ್ಮಕ್ಕೆ
ತರೋದಕ್ಕೂ ಕೂಡ ಆರ್ಯ ಸಮಾಜ ಬಹಳ ದೊಡ್ಡ ಇದನ್ನು ಪ್ರಾರಂಭ ಮಾಡಿತು. ಇವತ್ತು ನಮ್ಮ ಹಿಂದೂ ಸಂಘಟನೆಗಳ ಹಿಂದೂ ಸೇವಾ ಪ್ರತಿಷ್ಠಾನ ಇತ್ಯಾದಿಗಳವರೆಲ್ಲ ತುಂಬ ಉತ್ಸಾಹದಿಂದ ವಿಶ್ವ ಹಿಂದೂ ಪರಿಷತ್ನವರು ಇವರೆಲ್ಲ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು. ಇದು ಬಹಳ ಸಂತೋಷದ ವಿಷಯ. ಮತ್ತು ಅಷ್ಟೇ ಅಲ್ಲ, ಇದಕ್ಕೆ ಪ್ರೇರಣೆ ವೇದ ಅಂತ. ನಾವು ಪ್ರಾಯಶ್ಚಿತ್ತ ಆಹುತಿ, ಪ್ರಾಯಶ್ಚಿತ್ತ ಹೋಮ ಅಂತ ಮಾಡುವಂಥ ವ್ಯವಸ್ಥೆ ಇದೆ ಆರ್ಯ ಸಮಾಜದಲ್ಲಿ. ಆ ಪ್ರಾಯಶ್ಚಿತ್ತ ಹೋಮವೇ ಶುದ್ಧಿ, ಇನ್ನೇನೂ ಅಲ್ಲ. ಈಗ ನೀವು ನೇರ ಶ್ರದ್ಧಾನಂದರ ಮಾತನ್ನು ಹೇಳಿದ ಮೇಲೆ ನಮ್ಮ ಶ್ರದ್ಧಾನಂದ ಭವನಕ್ಕೆ ಬರೋಣ. ಬೆಂಗಳೂರಲ್ಲಿ ಆರ್ಯ ಸಮಾಜದ ಒಂದು ಶಾಖೆ ಆರಂಭವಾಯಿತು. ಅದು ಯಾವಾಗ ಆರಂಭ ಆಯಿತು? ಅದರ ಹೆಸರು ಶ್ರದ್ಧಾನಂದ ಭವನ. ಈಗಲೂ ನಮ್ಮ ವಿಶ್ವೇಶ್ವರಪುರದಲ್ಲಿರುವಂಥದ್ದು. ಅವತ್ತಿಂದ ಇವತ್ತಿನವರೆಗೂ ತುಂಬ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ. ಪುಸ್ತಕ ಪ್ರಕಾಶನ ಮಾಡಿದೆ. ನಿಮ್ಮಂಥ ಆರ್ಯ ವೀರರನ್ನು ತಯಾರು ಮಾಡಿದೆ. ನೀವೆಲ್ಲ ಇವತ್ತಿಗೂ ಕೂಡ ಆರ್ಯ ಸಮಾಜದ ಆ ಒಂದು ಶುದ್ಧಿ ಆಂದೋಲನ ಆಗಲಿ, ಸಂಸ್ಕಾರ ದಾನವಾಗಲಿ, ಅದನ್ನೆಲ್ಲ ಬಹಳ ಶ್ರದ್ಧೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಶ್ರುತಿಪ್ರಿಯ ಅವರೇ. ಅದರ ನಮ್ಮ ಬೆಂಗಳೂರಿನ ಈ ಶ್ರದ್ಧಾನಂದ ಭವನದ ಬಗ್ಗೆ, ಆರ್ಯ ಸಮಾಜದ ಬಗ್ಗೆ, ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ತಾವು ತಿಳಿಸ್ಬೋದು. ಈ ಕರ್ನಾಟಕದಲ್ಲಿ ಮುಖ್ಯವಾಗಿ ಮಹರ್ಷಿ ದಯಾನಂದರು ಇದ್ದ ಕಾಲದಲ್ಲೇ ಕರ್ನಾಟಕದಲ್ಲಿ ಒಂದು ಆರ್ಯ ಸಮಾಜ ಪ್ರಾರಂಭ ಆಗಿದೆ ಅಂತ ಒಂದು ದಾಖಲೆ ಬಹಳ ಅಪರೂಪವಾಗಿ ಸಿಕ್ಕಿತು. ಅದು ಮಂಗಳೂರಿನಲ್ಲೇ ಆಯ್ತಂತೆ ಮೊಟ್ಟ ಮೊದಲು. ಓಹೋ. ಅಲ್ಲಿನ ಆರ್ಯ ಗೆಜೆಟ್ ಅಂತ ಒಂದು ಪತ್ರಿಕೆ ಲಾಹೋರ್ನಿಂದ ಬರ್ತಾಯಿತ್ತು. ಅದರಲ್ಲಿ ದಯಾನಂದ ಸರಸ್ವತಿಯವರು ತೀರ್ಕೊಳ್ಳುವ ಮೊದಲೇನೆ ಯಾವ್ಯಾವ ಆರ್ಯ ಸಮಾಜಗಳು ಸ್ಥಾಪನೆ ಆಗಿದೆ ಅಂತ ಒಂದು ಪಟ್ಟಿ ಕೊಟ್ಟಿದ್ರು. ಆಗಿನ ಕಾಲದಲ್ಲೇ, ಆ ಕಾಲದಲ್ಲೇ ಪ್ರಾರಂಭ ಆಗಿತ್ತು ಅಂತ ಅಲ್ಲಿ ಹೇಳ್ತಾ ಇದ್ರು. ಆದರೆ ಅಲ್ಲಿ ನಂತರ ಅತ್ಯಂತ ವ್ಯವಸ್ಥಿತವಾಗಿ ಅದು ಹೇಗೋ ನಡೀತಾ ಇತ್ತು, ಸ್ವಲ್ಪ ಮಟ್ಟಿಗೆ ಎಲ್ಲೆಲ್ಲೋ ಅಂತ ಕಾಣುತ್ತೆ. 1924ರಲ್ಲಿ, ಅಂದರೆ ಇವತ್ತಿಗೆ 100 ವರ್ಷದ ಹಿಂದೆ, ಮಂಗಳೂರಿನಲ್ಲಿ ಇವತ್ತಿರುವಂಥ ಕಟ್ಟಡವನ್ನು, ಯಾವ ಬಲ್ಮಠದಲ್ಲಿ ಯಾವ ಆರ್ಯ ಸಮಾಜ ಇದೆ ಅದನ್ನು ಸ್ವಾಮಿ ಶ್ರದ್ಧಾನಂದರೇ ಉದ್ಘಾಟನೆ ಮಾಡಿ ಬೆಂಗಳೂರಿಗೆ ಬಂದ್ರಂತೆ. ಆಗ ಬೆಂಗಳೂರಿನಲ್ಲಿ ಅಷ್ಟೊತ್ತಿಗಾಗಲೇ ಒಂದು ಸಣ್ಣ ಪ್ರಮಾಣದಲ್ಲಿ ಕಾನಕಾನಹಳ್ಳಿ ರಸ್ತೆಯಲ್ಲಿ ಒಂದು ಯಾವುದೋ ಒಂದು ಮನೆಯಲ್ಲಿ ನಡೀತಾ ಇತ್ತು. ಆ ಮನೆಯಲ್ಲಿ ಆರ್ಯ ಸಮಾಜದ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇತ್ತು. ಹೋಮ ಇತ್ಯಾದಿ ಸತ್ಸಂಗಗಳು, ಶುದ್ಧಿ ಕಾರ್ಯ, ಆಮೇಲೆ ಮದುವೆಗಳು ಇತ್ಯಾದಿ ಎಲ್ಲ ಮಾಡ್ತಾಯಿದ್ರು. ಆಗ ಅದಕ್ಕೆ ಕಾರ್ಯದರ್ಶಿಯಾಗಿ ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದವರು ವೆಂಕಟ ವರದಯ್ಯಂಗಾರ್ ಅಂಥದ್ದು. ಅದೇ ವೆಂಕಟ ವರದಯ್ಯಂಗಾರವರೇ ಇವತ್ತು ಗಾಂಧಿ ಬಜಾರ್ನಲ್ಲಿರುವಂಥ ಅಬಲಾಶ್ರಮದ ಸ್ಥಾಪಕರು. ಅವರು ಆರ್ಯ ಸಮಾಜದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ರು ಬಹಳ ಉತ್ಸಾಹದಿಂದ. ಅವರಿಗೆ ಆದಿಪುಡಿ ಸೋಮನಾಥ ರಾಯರು ಅಂತ ಒಬ್ಬರು ಆಂಧ್ರದ ಒಬ್ಬ ವಿದ್ವಾಂಸ, ಕನ್ನಡದಲ್ಲಿ ಕೂಡ ಕವಿತೆಗಳನ್ನು ರಚಿಸಿದ ನೀತಿ ಶತಕಗಳು ಅದೆಲ್ಲ ಬರೆದಿದ್ದಾರೆ ಅವರು. ಆದಿಪುಡಿ ಸೋಮನಾಥ ರಾಯರು ಅವರು ಸಹಕಾರ ಕೊಡ್ತಾಯಿದ್ರು. ಆಮೇಲೆ ಇವರು ಅವರಿಗೆ ಇಲ್ಲಿ ಅಬಲಾಶ್ರಮ ಸ್ಥಾಪನೆ ಮಾಡೋದಕ್ಕೆ DVG ಅವರು ಇವರೆಲ್ಲ ಸಹಾಯ ಮಾಡಿದ್ದಾರೆ. ಆಗ ಅವರು ಸಹಕಾರ ಕೊಡ್ತಾಯಿದ್ರು. ಅಲ್ಲಿ ವಿಧವಾ ವಿವಾಹ ಇತ್ಯಾದಿ ಅತ್ಯಂತ ಪ್ರಗತಿಪರ ಚಿಂತನೆ ಆಗಿನ ಕಾಲದಲ್ಲಿ. ಸ್ವತಃ ವೆಂಕಟ ವರದಯ್ಯಂಗಾರ್ ಅವರು ಒಬ್ಬ ಬಾಲ ವಿಧವೆಯನ್ನು ಆ ಕಾಲದಲ್ಲಿ ಕೃಷ್ಣಮ್ಮ ಅಂತ ಅವರನ್ನು ಮದುವೆ ಮಾಡಿಕೊಂಡು ಆಕೆ ಪೆನುಗೊಂಡೆ, ಆಂಧ್ರದ ಪೆನುಗೊಂಡೆಯ ಒಬ್ಬ ಮಾಧ್ವ ಬ್ರಾಹ್ಮಣ ಕುಟುಂಬದ ಹೆಣ್ಣುಮಗಳು, ಆಕೆಯನ್ನು ಮದುವೆ ಮಾಡಿಕೊಂಡು ಇಲ್ಲಿ ಆಶ್ರಮವನ್ನು ಸ್ಥಾಪಿಸಿರಲಿಲ್ಲ. ಆಗ ಅವರಿಗೆ ಮಕ್ಕಳಿರಲಿಲ್ವಂತೆ. ಆದ್ದರಿಂದ ಯಾರೋ ಹೆಣ್ಣು ಮಕ್ಕಳು ಒಂದು ಇಬ್ಬರನ್ನು ಸಾಕಿಕೊಂಡ್ರು ದತ್ತು. ಆಮೇಲೆ ಇನ್ಯಾರೋ ಒಂದಷ್ಟು ಜನ ಬಂದರು, ಅವರನ್ನೂ ಸೇರಿಸ್ಕೊಂಡ್ರು. ಹಾಗೆ ಅವರ ಕರುಣೆ ಆ ಅಸಹಾಯ ಸ್ಥಿತಿಯಲ್ಲಿರುವಂಥ ಹೆಣ್ಣುಮಕ್ಕಳ ಬಗ್ಗೆ ಆ ಕರುಣಾರಸ ಹರಿದು ಅದೇ ಒಂದು ಅವರ ಮನೆಯೇ ಒಂದು ಆಶ್ರಮ ಆಯಿತು. ಇವತ್ತು ಯಾವ ಒಂದು ಅದ್ಭುತವಾದಂಥ ನಮ್ಮ ರಾಜ್ಯದಲ್ಲೇ ಅತ್ಯುತ್ತಮವಾದಂಥ ಹೇಳಬಹುದಾದಂಥ ಒಂದು ಅಬಲಾಶ್ರಮ ಅಲ್ಲಿ ನಡೀತಾ ಇದೆ. ಹೆಣ್ಣು ಮಕ್ಕಳ ರಕ್ಷಣೆಗೆ
ಪೋಷಣೆಗೆ ಮೀಸಲಾಗಿರುವಂಥ. ಜಾತಿ ಮತ ಯಾವ ಇದು ಇಲ್ಲದೆ ಯಾವುದನ್ನೂ ನೋಡಲ್ಲ. ಒಂದು ಬ್ರಾಹ್ಮಣ ಸಂಸ್ಕಾರದಲ್ಲಿ ಆ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಇವತ್ತು. ಉತ್ತಮವಾದಂಥ ಸಂಸ್ಕಾರ. ಉತ್ತಮ ಸಂಸ್ಕಾರ ಕೊಟ್ಟು ಬೆಳೆಸ್ತಾ ಇದ್ದಾರೆ ಅವರನ್ನು. ಅನೇಕ ಇವರು ಬಂದು ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಹವ್ಯಕ ಬ್ರಾಹ್ಮಣ ಇವರು ಬಂದು ತುಂಬ ಜನ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಇದು ಈ ಥರ ಒಂದು ಅಲ್ಲಿ ಆ ರೀತಿಯ ಒಂದು ಪ್ರಗತಿಪರ ಚಿಂತನೆ ಅವರ ವೆಂಕಟವರದಯ್ಯಂಗಾರ್ ಅವರಲ್ಲಿ ಹೇಗೆ ಬಂತು ಅನ್ನೋದನ್ನು ನಾನು ಆರ್ಯ ಸಮಾಜದ ಇದಕ್ಕೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಗುರುತಿಸ್ಬೋದು ಅದನ್ನ. ಆಮೇಲೆ ಇನ್ನೊಂದೇನು ಅಂದರೆ 1924ರಲ್ಲಿ ಅಲ್ಲಿ ಕಾನಕಾನಹಳ್ಳಿ ರಸ್ತೆಯಲ್ಲಿದ್ದಂಥ ವೆಂಕಟವರದಯ್ಯಂಗಾರ್ ನಡೆಸ್ತಾ ಇದ್ದಂಥ ಆರ್ಯ ಸಮಾಜಕ್ಕೆ ಬಂದು ಅಲ್ಲಿ ನೋಡಿ ತಮ್ಮ ಕಾರ್ಯಕ್ರಮ ಮಾಡಿದರು. ಆಮೇಲೆ ಅವರದ್ದು ಸ್ವಾಮಿ ಶ್ರದ್ಧಾನಂದರ ಒಂದು ಭಾಷಣವನ್ನು ದೊಡ್ಡಣ್ಣ ಹಾಲ್ನಲ್ಲಿ ಇಟ್ಟಿದ್ರಂತೆ. ಇದರಲ್ಲಿ ದೊಡ್ಡಣ್ಣ ಹಾಲ್ ಅಂದರೆ ಇವತ್ತು ಮಾರ್ಕೆಟ್ ಇದರಲ್ಲಿರುವ ಅಪ್ಸರಾ ಥಿಯೇಟರ್ ಏನಿದೆ ಆ ಜಾಗದಲ್ಲಿ ಇದ್ದಂಥದ್ದು. ಅಲ್ಲಿ ಶ್ರದ್ಧಾನಂದರು ಅದಕ್ಕೆ ಅಧ್ಯಕ್ಷತೆಯನ್ನು ಸರ್ ಪುಟ್ಟಣ್ಣ ಶೆಟ್ಟಿ ಟೌನ್ ಹಾಲ್ನ ಇದಿರಲ್ಲ ಅವರು ಪುರಪಿತೃಗಳು ಅವರು ಅವತ್ತು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದಂಥವ್ರು ಅವರು ಅವತ್ತು ಬೆಂಗಳೂರು ಇದಕ್ಕೆ. ಅವರು ಅಧ್ಯಕ್ಷತೆಯಲ್ಲಿ ಕೆ ಸಂಪತ್ಗಿರಿ ರಾಯರು ಆಮೇಲೆ ತೀತಾ ಶರ್ಮಾ ಇತ್ಯಾದಿ ಇವರೆಲ್ಲ ಅಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ತಾರೆ. ಬೆಂಗಳೂರಿನ ಇದೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ. ಅವರು ಅದ್ಭುತವಾದಂಥ ಒಂದು ಅಸ್ಪೃಶ್ಯತಾ ನಿವಾರಣೆಗೆ, ಜಾತೀಯತೆ ನಿವಾರಣೆಗೆ, ದಲಿತೋದ್ಧಾರದ ಬಗ್ಗೆ ಅದ್ಭುತವಾದಂಥ ಒಂದು ಭಾಷಣವನ್ನು ಕೊಟ್ಟರು ಅವರು. ಪುಟ್ಟಣ್ಣ ಶೆಟ್ಟಿ ಅವರು ಕಣ್ಣಲ್ಲಿ ನೀರು ಹರಿದು ಹೋಯ್ತಂತೆ. ಅವರಿಗೆ ಎಷ್ಟು ಇದಾಗಿ ನಮ್ಮನ್ನು ಪ್ರೇರಣೆ ಕೊಡ್ತಾ ಇದ್ದಾರೆ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಮಸ್ಕಾರ ಮಾಡಿದ್ರಂತೆ ಅವರಿಗೆ. ಆಮೇಲೆ ಶ್ರದ್ಧಾನಂದರಿಗೆ ಇದು ಅದು ಒಂದು ಸಣ್ಣ ಘಟನೆಗಳು ಇವೆ, ಇಲ್ಲ ಅಂತಲ್ಲ. ಆಮೇಲೆ ಅವರು ಅನೇಕ ಸಾರಿ 2 ಸಾರಿ ಬಂದರು. 24ನೇ ಇಸ್ವಿಯಲ್ಲಿ ಬಂದರು ಮೊಟ್ಟ ಮೊದಲು. ಅಲ್ಲಿ ಮಂಗಳೂರಿನ ಆರ್ಯ ಸಮಾಜವನ್ನು ಉದ್ಘಾಟನೆ ಮಾಡಿ ಇಲ್ಲಿಗೆ ಬಂದಿದ್ದರು. ಇನ್ನೊಂದು ಸಾರಿ ಬಂದರು. ಹಾಗೆ 2 ಸಾರಿ ಸ್ವಾಮಿ ಶ್ರದ್ಧಾನಂದರು ಬೆಂಗಳೂರಿಗೆ ಬಂದರು. ಆಮೇಲೆ ಅಲ್ಲಿ ಗುರುಕುಲ ಕಾಂಗಡಿಯಲ್ಲಿ ಓದ್ತಾ ಇದ್ದಂಥ ತಮ್ಮ ಶಿಷ್ಯರು ಇಬ್ಬರನ್ನು ಸ್ನಾತಕರಾದಮೇಲೆ ಅವರನ್ನು ಇಲ್ಲಿಗೆ ಪ್ರಚಾರಕ್ಕಾಗಿ ಕಳಿಸಿದರು. ಸತ್ಯವ್ರತ ಸಿದ್ಧಾಂತ ಅಲಂಕಾರ ಅಂತ ಹೇಳಿ ಒಬ್ಬರು, ಆಮೇಲೆ ಧರ್ಮದೇವ ವಿದ್ಯಾ ವಾಚಸ್ಪತಿ ಅಂತ ಒಬ್ಬರು. ಧರ್ಮದೇವ ಇಬ್ಬರು ಬೇರೆ ಬೇರೆ ಸಂದರ್ಭದಲ್ಲಿ ಬಂದರು. ಒಬ್ಬರು ಆದಮೇಲೆ ಒಬ್ಬರು ಬಂದರು. ಆ ಸತ್ಯವ್ರತ ಸಿದ್ಧಾಂತ ಅಲಂಕಾರ ಅವರು 1917-18 ಬಂದರು. 1-2 ವರ್ಷ, 1.5 ವರ್ಷ, 2 ವರ್ಷ ಇಲ್ಲಿದ್ದರು ಅಷ್ಟೇ. ಆಮೇಲೆ ವಾಪಸ್ ಹೊರಟೋದ್ರು. ಆಮೇಲೆ ಗುರುಕುಲ್ ಕಾಂಗಡಿಗೆ ಪ್ರೊಫೆಸರ್ ಆಗಿ ಹೋದರು. ಅಲ್ಲಿ ವೈಸ್ ಚಾನ್ಸಲರ್ ಆಗಿ ಅವರು ನಿವೃತ್ತರಾದರು. ಆಮೇಲೆ ಆ ನಂತರ ಬಂದಂಥ ಧರ್ಮದೇವ ವಿದ್ಯಾ ವಾಚಸ್ಪತಿ ಸ್ವತಃ ಇಲ್ಲಿ ಬೆಂಗಳೂರಿಗೆ ಬಂದವರು. ಮೈಸೂರಿನಲ್ಲಿ ಇದು ಮಾಡಿಕೊಂಡು ಆಮೇಲೆ ಮಂಗಳೂರಿನಲ್ಲೇ ನೆಲೆಸಿ ಕನ್ನಡ ಕಲಿತು ಕನ್ನಡದಲ್ಲಿ ವೇದ ಸಂದೇಶ ಅಂತ ಒಂದು ಪತ್ರಿಕೆಯನ್ನು ಶುರು ಮಾಡಿದರು. ಬಹಳ ದೊಡ್ಡ ವಿದ್ವಾಂಸರು. ಅವರು ಬರೆದಿರೋ ಒಂದು ಪುಸ್ತಕವನ್ನು ವಿ ವೆಂಕಟೇಶ್ ಅವರು ವೇದಗಳ ಯಥಾರ್ಥ ಸ್ವರೂಪ ಅಂತ ಒಂದು ಇದು ಮಾಡಿದ್ದಾರೆ. ನೀವೇ ಅದನ್ನು ಬಿಡುಗಡೆ ಮಾಡಿದ್ರಿ. ಇದು ಧರ್ಮದೇವ ವಿದ್ಯಾ ವಾಚಸ್ಪತಿಯವರು ಇಲ್ಲಿ 18 ವರ್ಷಗಳ ಕಾಲ ನೆಲೆಸಿದ್ರು ನಮ್ಮ ಕರ್ನಾಟಕದಲ್ಲಿ. ಕನ್ನಡಿಗರೇ ಆಗಿ ಹೋಗಿದ್ದರು ಅವರು. ಇಲ್ಲಿ ಬೆಂಗಳೂರಿನಲ್ಲಿ ಶಂಕರ ಮಠದಲ್ಲಿ ಒಂದು ಬಹಳ ಮುಖ್ಯವಾದಂಥ ಒಂದು ಶಾಸ್ತ್ರಾರ್ಥ ಸಭೆ ನಡೆದಿದೆ ಅಲ್ಲಿ. ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಮತ್ತು ಧರ್ಮದೇವ ವಿದ್ಯಾ ವಾಚಸ್ಪತಿಗಳಿಗೆ. ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಈ ಸ್ವಾತಂತ್ರ್ಯ ಹೋರಾಟ ಇತ್ಯಾದಿಗಳಲ್ಲಿ ಬಹಳ ಉದಾರ ಮತ್ತು ಧೀರ ವ್ಯಕ್ತಿತ್ವ ಹೌದು. ಆದರೆ ಅವರಲ್ಲಿ ಬಾಲ್ಯ ವಿವಾಹದ ಸಮರ್ಥನೆಯ ಒಂದು ಚಿಂತನೆ ಕೂಡ ಇತ್ತು. ಅವರು ಸಮರ್ಥನೆಗಾಗಿ ಅವರು ಮಾತಾಡ್ತಾರೆ, ಅದನ್ನು ವಿರೋಧಿಸಿ ಧರ್ಮದೇವ ವಿದ್ಯಾ ವಾಚಸ್ಪತಿ ಮಾತಾಡ್ತಾರೆ. ಅದರದ್ದು ಸಂಸ್ಕೃತದಲ್ಲಿ ನಡೆಯುತ್ತೆ ಅದರದ್ದು ಅವರ ಇದು
ಓಹೋ ಸಂವಾದ ಚರ್ಚೆ, ಎಲ್ಲ ಸಂವಾದ. ಶಾಸ್ತ್ರಾರ್ಥ ಅಂತ ಏನು ಹೇಳ್ತೀವಿ ಅದು ಅದನ್ನು ಭಾಸ್ಕರ ಪಂತ ಸುಬ್ಬನರಸಿಂಹ ಶಾಸ್ತ್ರಿಗಳು ಕನ್ನಡದಲ್ಲಿ ಆಮೇಲೆ ಮಾಡಿದರು. ಹೌದಾ? ಅದೊಂದು ಇದೆ, ನಮ್ಮ ಮುಂದೆ ಸಿಗುತ್ತೆ ಅದು ಉದಾಹರಣೆಗೆ. ಆ ರೀತಿಯ ಪ್ರಗತಿಪರ ಕಾರ್ಯಕ್ರಮಗಳು ಆಗ ನಡೆದಿದೆ. ಆ ಸಂದರ್ಭದಲ್ಲಿ 1926ರಲ್ಲಿ ಡಿಸೆಂಬರ್ 23ರಂದು ಸ್ವಾಮಿ ಶ್ರದ್ಧಾನಂದರು ತೀರ್ಕೊಂಡಾಗ, ಅವರನ್ನು ತೀರ್ಕೊಂಡದಲ್ಲ, ಅದು ಅವರ ಹತ್ಯೆ ಆದಾಗ, ದಾರುಣ ಹತ್ಯೆ. ಅವರು ಆರೋಗ್ಯ ಸರಿ ಇರಲಿಲ್ಲ, ಅವ್ರಿಗೆ ನ್ಯೂಮೋನಿಯಾ, ಡಬಲ್ ನ್ಯೂಮೋನಿಯಾ, ಅಕ್ಯೂಟ್ ಡಬಲ್ ನ್ಯೂಮೋನಿಯಾದಿಂದ ನರಳ್ತಾ ಇದ್ದರು. ಅಂಥವರು ಚೇತರಿಸ್ಕೊಳ್ತಾ ಇದ್ದ ಸಂದರ್ಭದಲ್ಲಿ ಹಿಂದೂಗಳೇ ಹೆಚ್ಚಾಗಿ ಇರುವಂಥ ಚಾಂದನಿ ಚೌಕ್ನ ಅವರ ಕಾರ್ಯಾಲಯ, ಅವರ ಮನೆ ಕೂಡ ಅದೇ ಆಗಿತ್ತು. ದೆಹಲಿಯಲ್ಲಿ ಅಲ್ಲಿ ಸಾಯಂಕಾಲ 5 ಗಂಟೆ ಸಂದರ್ಭದಲ್ಲಿ ಅವನು ಅಬ್ದುಲ್ ರಶೀದ್ ಅಂತ ಒಬ್ಬ ಬರ್ತಾನೆ ಮೇಲೆ. ನಾನು ಸ್ವಾಮೀಜಿ ಹತ್ರ ಚರ್ಚೆ ಮಾಡಬೇಕು, ಧರ್ಮದ ಚರ್ಚೆ ಮಾಡಬೇಕು ಅಂತ ಬಂದಿದ್ದೇನೆ ಅಂತಾನೆ. ಆಗ ಸ್ವಾಮೀಜಿಗೆ ಹುಷಾರಿಲ್ಲ, ಹೋಗು ಅಂತ ಹೇಳಿ ಅವರ ನೋಡ್ಕೊಳ್ತಾ ಇದ್ದಂಥ ಅವರ ಅನುಯಾಯಿ ಶಿಷ್ಯ ಧರ್ಮಸಿಂಗ್ ಅಂಥೇಳಿ ಆತ ಅವರನ್ನು ಕಳಿಸೋದಕ್ಕೆ ಹೇಳ್ತಾ ಇದ್ದಾನೆ. ಸ್ವಾಮೀಜಿ ಮಲಗಿದ್ದವರು ಕೇಳಿಸ್ಕೊಂಡು ಧರ್ಮಸಿಂಗ್ ಯಾರೋ ಅವರನ್ನು ಒಳಗೆ ಕಳಿಸು ಅಂತ ಹೇಳಿದರು. ಅವನು ಒಳಗೆ ಬಂದ. ತಮ್ಮ, ನಾನು ಭಾಯಿ, ನನ್ನ ಸ್ಥಿತಿ ಈ ಥರ ಇದೆ, ಆರೋಗ್ಯ ಸ್ವಲ್ಪ ಸುಧಾರಿಸಲಿ, ಆಮೇಲೆ ನಾವು ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದರು. ಆಯಿತು ಸ್ವಾಮೀಜಿ, ಹಾಗೆ ಮಾಡೋಣ, ನನಗೆ ತುಂಬ ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳಿದ. ಧರ್ಮಸಿಂಗ್ ಅಲ್ಲೇ ಇದ್ನಲ್ಲ, ಅವನು ಸ್ವಲ್ಪ ಒಳಗೆ ಹೋಗಿ ಕೋಣೆಯಲ್ಲಿ ನೀರನ್ನು ತಗೊಂಡು ಬರಬೇಕು ಅಂತ ಹೋಗ್ತಿದ್ದಾಗ ಇವನು ತನ್ನ ಕಿಸೆಯಿಂದ ತೆಗೆದು ಪಿಸ್ತೂಲ್ನಿಂದ 3 ಗುಂಡುಗಳನ್ನು ಹಾರಿಸಿ ಮುಗಿಸ್ಬಿಟ್ಟೆ. ದಾಹಗೊಂಡವಾಗ ಎದೆಯ ರಕ್ತವ ನೆರೆದ ಸಾಹಸಿ ಯಾರೋ ಕಾಣೆನೆ ಅಂತ ಸುಧಾಕರ್ ಚತುರ್ವೇದಿಯವರು ಅವ್ರ ಬಗ್ಗೆ ಬರೀತಾರೆ ಬಹಳ ಅದ್ಭುತವಾಗಿ. ದಾಹಗೊಂಡವನಿಗೆ ಎದೆಯ ರಕ್ತವನ್ನೇ ಕೊಟ್ಟು ತೃಪ್ತಿಪಡಿಸಿದೆಯಲ್ಲ ನೀನು ಮಹಾನುಭಾವ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ ಅವರು. ಆಮೇಲೆ ಎಷ್ಟೋ ದಾರುಣವಾದ ಪ್ರಸಂಗ, ದಾರುಣವಾದಂಥ ಸಾಧು ಸಜ್ಜನರನ್ನ ಕೊಲೆ ಮಾಡಿದ ಆ ಘಟನೆ ಇದೆಯಲ್ಲ, ಅದ್ಭುತವಾದ ಘಟನೆ ಅದು. ಆ ಧರ್ಮಸಿಂಗು ಹಾಗೆ ನೀರು ತರ್ತಾ ಇದ್ದವನು ಆ ಪಾತ್ರೆನ ಅಲ್ಲೇ ಬಿಟ್ಟು ಓಡಿ ಬರ್ತಾನೆ. ಅವನು ಮೆಟ್ಲು ಇಳಿದು ಅವ್ರ ಮಾಡಿ ಮೇಲೆ ಅವ್ರು ಮಲಗಿರ್ತಾ ಇದ್ರು, ಅದು ಮೆಟ್ಲು ಇಳಿಯೋದಕ್ಕೆ ಹೋಗ್ತಾ ಇರ್ತಾನೆ ಅಬ್ದುಲ್ ರಶೀದ್ ಹಂತಕ. ಇವರು ಹಾರಿ ಬಂದು ಅವನನ್ನು ಹಿಡ್ಕೊಳ್ತಾರೆ. ಹೇಗೆ ಹಿಡ್ಕೊಂಡಿರ್ತಾರೆ ಅಂದರೆ ಅವನನ್ನು ಪೊಲೀಸ್ನವ್ರು ಬರುವವರೆಗೂ ತಮ್ಮ ಮೊಣಕಾಲಿನಿಂದ ಅವನ ಬೆನ್ನ ಮೇಲೆ ಹೀಗೆ ಹಾಕಿ ಅವನನ್ನು ತುಳಿದು ಹಾಗೆ ಹಿಡ್ಕೊಂಡಿರ್ತಾರೆ. ಅವರು ಒಳ್ಳೆ ದಷ್ಟಪುಷ್ಟವಾದಂಥ ಆಳು ಅವರು, ಧರ್ಮಸಿಂಗ್ ಅವರು. ಆ ರೀತಿಯಲ್ಲಿ ಇವರನ್ನು ಪೊಲೀಸ್ನವರು ಬರುವವರೆಗೂ ಕಾಯ್ತಾ ಇರ್ತಾರೆ. ಪೊಲೀಸ್ನವರು ಬಂದು ಹಿಡ್ಕೊಂಡು ಹೋಗ್ತಾರೆ, ಎಲ್ಲ ನಡೆಯುತ್ತೆ. ಆಮೇಲೆ ಮಹಾತ್ಮ ಗಾಂಧಿಯವರ ಲೋಕೋತ್ತರವಾದಂಥ ಈ ವಿಚಾರಗಳೆಲ್ಲ ಪ್ರಕಟ ಆಗುತ್ತೆ, ಇದೆಲ್ಲ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅವನಿಗೆ ಗಲ್ಲು ಶಿಕ್ಷೆ ಆಯಿತು ಅಂತ ಇಟ್ಕೊಳ್ಳಿ. ಆಮೇಲೆ ವಿಚಾರಣೆ ಬೇರೆ. ಸ್ವಾಮಿ ಶ್ರದ್ಧಾನಂದರ ಹತ್ಯೆ ಆದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಪುಟ್ಟಣ್ಣಚೆಟ್ಟಿ ಟೌನ್ ಹಾಲ್ನಲ್ಲಿ ಒಂದು ಸಭೆ ನಡೀತು, ಶ್ರದ್ಧಾಂಜಲಿ ಸಭೆ. ಆ ಸಭೆಯಲ್ಲಿ ಅವರ ಸ್ಮಾರಕವಾಗಿ ಒಂದು ಸ್ಮಾರಕವನ್ನು ಕಟ್ಟಬೇಕು ಅಂತಂದು ತೀರ್ಮಾನ ಆಯಿತು. ಅದೇ ಇವತ್ತು ವಿಶ್ವೇಶ್ವರಪುರದಲ್ಲಿರುವಂಥ ಆರ್ಯ ಸಮಾಜ ಶ್ರದ್ಧಾನಂದ ಭವನ. ಈ ಶ್ರದ್ಧಾನಂದ ಭವನದಲ್ಲಿ ಆಗಿನಿಂದಲೂ ಕೂಡ ಮಹರ್ಷಿ ದಯಾನಂದರು ಪ್ರತಿಪಾದಿಸಿರುವಂಥ ಯಾವ ವೇದ ಚಿಂತನೆ ಇದೆ ಅದಕ್ಕನುಸಾರವಾಗಿ ಷೋಡಶ ಸಂಸ್ಕಾರಗಳು ಮತ್ತು ಈ ಶುದ್ಧಿ ಅಂದರೆ ಮರಳಿ ಮಾತೃಧರ್ಮಕ್ಕೆ ತರುವ ಪ್ರಯತ್ನ ಇದೆ. ಅವರ ಹೆಸರನ್ನು ಬದಲಾಯಿಸಿ ಅವರಿಗೆ ಯಜ್ಞೋಪವೀತವನ್ನು ಕೊಟ್ಟು ನಾವು ಅವರಿಗೆ ಹೆಸರನ್ನು ಬದಲಾಯಿಸಿ ಅಂದರೆ ಹಿಂದೂ ಹೆಸರು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಈ ಹೆಸರನ್ನು ಯಾಕೆ ಬದಲಾಯಿಸ್ತಾ ಇದ್ದೇವೆ ಅಂತ ಹೇಳಿದರೆ ಇದು ರಾಷ್ಟ್ರೀಯತೆಯ ವಿಷಯ ಇದು ಅಂತ. ಯಾಕೆ ಅಂತಂದರೆ
ನೀನು ಧರ್ಮ ಯಾವುದೇ ಇರ್ಬೋದಪ್ಪ, ಆದರೆ ನಿನ್ನ ರಾಷ್ಟ್ರೀಯತೆ ಒಂದೇ ಆಗಿರಬೇಕಲ್ವ. ಅಲ್ಲ ಅಂತ ಹೇಳಿ ಅವರು ಯಾವುದೋ ಅರಬ್ಬಿ ದೇಶದ್ದೋ ಅಥವಾ ಇಟಲಿದೋ ಹೆಸರನ್ನು ಇಟ್ಕೊಳ್ತಾರೆ. ಅವರು ನಮ್ಮ ದೇಶದ ಹೆಸರು ಇಟ್ಕೊಂಡು ಅವರ ಇದನ್ನು ಪಾಲಿಸೋದಕ್ಕೆ ಸಾಧ್ಯ ಇಲ್ವೇನೋ? ಸಾಧ್ಯ ಇದೆ, ಆದರೆ ಇಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಆರ್ಯ ಸಮಾಜ ಏನು ಮಾಡುತ್ತೆ, ಅವರ ಹೆಸರನ್ನು ಕೂಡ ಬದಲಾಯಿಸಿ ಹಿಂದೂ ಹೆಸರಿನ ಸಂಸ್ಕೃತನಿಷ್ಠವಾಗಿರುವಂಥ ಹೆಸರು ಬರಬೇಕು ಅಂಥ ಹೆಸರನ್ನು ನಾವು ಮಾಡ್ತೇವೆ. ಅದಾದ ಮೇಲೆ ಸಂಸ್ಕಾರಗಳು, ಮುಖ್ಯವಾಗಿ ವಿವಾಹ. ಈ ವಿವಾಹ ಏನಿದೆ ಅದು ಜಾತಿ ಸಾಮಾನ್ಯವಾಗಿ ಅಂತರ್ಜಾತೀಯ ವಿವಾಹ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ನಾವು ಜಾತಿಯನ್ನು ಆ ರೀತಿ ಒಪ್ಕೊಳ್ಳೋದೇ ಇಲ್ಲ. ಸಮಾನ ಪ್ರಸವಾತ್ಮಿಕ ಜಾತಿ ಅಂತ ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ನೋಡೋದಕ್ಕೆ ಒಂದೇ ರೀತಿಯಲ್ಲಿರುವಂಥ ಎಲ್ಲ ಪ್ರಾಣಿಗಳು ಕೂಡ ಒಂದು ಜಾತಿ ಅಂತ. ಮನುಷ್ಯ ಒಂದು ಜಾತಿ, ಮನುಷ್ಯನೂ ಒಂದು ಜಾತಿ. ಇತರ ಪ್ರಾಣಿಗಳನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು ಜಾತಿ ಅಂತ ಹೇಳೋದು. ಆದರೂ ಕೂಡ ಇವತ್ತು ಲೋಕ ರೂಢಿಯಲ್ಲಿರುವಂಥ ಒಂದು ಜಾತಿ ಇದನ್ನು ಮೀರಿ ಯಾವುದೇ ಜಾತಿಯ ಇದನ್ನು ನೋಡದೆ ವೇದೋಕ್ತ ರೀತಿಯಲ್ಲಿ ಅವರಿಬ್ಬರಿಗೆ ವಿವಾಹವನ್ನು ಮಾಡ್ತೇವೆ. ಅವರಿಗೆ ವಿವಾಹ ಮಾಡೋದಷ್ಟೇ ಅಲ್ಲ, ಅತ್ಯಂತ ಸರಳವಾಗಿ ಮಾಡೋದಷ್ಟೇ ಅಲ್ಲ, ಅತ್ಯಂತ ಅರ್ಥಪೂರ್ಣವಾಗಿ ಇರುತ್ತೆ. ಅಂದರೆ ವೇದ ಮಂತ್ರಗಳು ಹೇಳಿ ಅದರ ಅರ್ಥವನ್ನು ಹೇಳಿ ಯಾವ ಪ್ರತಿಜ್ಞೆಯನ್ನು ಅವರು ಕೈಗೊಳ್ತಾರೆ, ಏನು ವಿಧಿಗಳನ್ನು ಮಾಡ್ತಾರೆ, ಸಪ್ತಪದಿ ಅನ್ನೋದರ ಆ 7 ಹೆಜ್ಜೆಗಳ ಅರ್ಥ ಏನು, ಆಮೇಲೆ ಲಾಜಾಹೋಮ ಯಾಕೆ ಮಾಡ್ತಾ ಇದ್ದಾರೆ, ಆಮೇಲೆ ಅವರು ಪಾಣಿಗ್ರಹಣ ಅಂತ ಮಾಡುವಾಗ ಅವರು ಏನು ಹೇಳ್ತಾರೆ, ಏನು ಪ್ರತಿಜ್ಞೆ ಕೈಗೊಳ್ತಾರೆ, ಇದನ್ನೆಲ್ಲ ನಾವು ಅದರಲ್ಲಿ ತಿಳಿಸ್ತೇವೆ. ಇದು ಪ್ರತಿಯೊಬ್ಬರು ಆ ಕೆಲಸವನ್ನು ಭಾಳ ಇಷ್ಟಪಡ್ತಾರೆ. ಮತ್ತು ಅವರ ಮನಸ್ಸಿನಲ್ಲಿ ತಮ್ಮ ಜವಾಬ್ದಾರಿ ಏನು ಅನ್ನೋದು ಗೊತ್ತಾಗುತ್ತೆ. ಪತಿ ಮತ್ತು ಪತ್ನಿಯಾಗಿ ನಮ್ಮ ಜವಾಬ್ದಾರಿ ಏನಿರಬೇಕು ಅನ್ನೋದು ಸ್ಪಷ್ಟ ಆಗುತ್ತೆ ಅವರಿಗೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಈ ಸಂಸ್ಕಾರಗಳ ಜೊತೆಯಲ್ಲಿ ಈ ಇತರ ಸಂಸ್ಕಾರಗಳು ಕೂಡ, ವಿವಾಹದ ಜೊತೆಯಲ್ಲಿ ಉಪನಯನ ಎಲ್ಲರಿಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ಕೇವಲ ಈ ಬ್ರಾಹ್ಮಣರು ಅಥವಾ ಈ 3 ವಿಪ್ರರು ಅನ್ನಿಸ್ಕೊಂಡ್ರೆ, ಈ ದ್ವಿಜರು ಅಂತ ಅಂದ್ಕೊಂಡ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ಜನಕ್ಕೆ ಮಾತ್ರ ಇದೆ ಅಂತ ಹೇಳಿ, ಹಾಗಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬನಿಗೂ ಇದೆ ಅಧಿಕಾರ ಅಂತ ಹೇಳಿಬಿಟ್ಟು ಇಲ್ಲಿ ಮಾಡ್ತೇವೆ. ಮತ್ತು ವೇದಾಧ್ಯಯನವನ್ನು ಮಾಡೋದಕ್ಕೆ ಯಜ್ಞೋಪವೀತ ಧಾರಣೆ ಬಹಳ ಮುಖ್ಯ ಅನ್ನೋದು ಸರಿ. ಆದರೆ ವೇದಾಧ್ಯಯನ ಕೂಡ ಎಲ್ಲರಿಗೂ ಅಧಿಕಾರ ಇರೋದರಿಂದ ಯಜ್ಞೋಪವೀತ ಕೂಡ ಎಲ್ಲರೂ ಹಾಕ್ಕೊಂಡು ಮಾಡಬಹುದು, ಮಾಡಿರಿ ಅಂತ ಪ್ರೇರಣೆ ಕೊಡೋದಕ್ಕೆ ಆರ್ಯ ಸಮಾಜ ಪ್ರಯತ್ನ ಮಾಡ್ತಾ ಇದೆ ಪ್ರತಿಯೊಬ್ಬರಿಗೂ. ಯಾಕೆಂದರೆ ಯಜ್ಞೋಪವೀತ ಈ ಜನಿವಾರ ಅನ್ನೋದೇ ಒಂದು ನಮ್ಮ ಮೇಲರಿಮೆಯ ಒಂದು ಸಂಕೇತ ಅಂತ ಯಾರು ಭಾವಿಸಿರ್ತಾರೆ ಅಂಥವ್ರಿಗೆ ಈ ರೀತಿಯ ಉತ್ತರ ಕೊಡಬಹುದು ನಾವು. ಯಾಕೆಂದರೆ ಇದು ಕೇವಲ ಇದನ್ನು ಹಾಕಿಕೊಂಡಾಗ ನೀನು ಶ್ರೇಷ್ಠ ಆಗ್ತೀಯಾ ಅಂತ ಅನ್ನೋದಾದರೆ ಎಲ್ಲರಿಗೂ ಹಾಕೋಣ. ಅದು ದೇವಋಣ, ಪಿತೃಋಣ, ಋಷಿಋಣ, ಕರ್ತವ್ಯ ಸೂಚಕವಾದದ್ದು ಇದು. ಅದು ಒಂದು ಪ್ರತಿಜ್ಞಾ, ಒಂದು ವಿಧಿ ಇದ್ದ ಹಾಗೆ. ನಾನು ವೇದಾಧ್ಯಯನ ಜ್ಞಾನದ ಮಾರ್ಗದಲ್ಲಿ ಮುಂದುವರಿತೇನೆ ಅಂತ ಹೇಳೋದಕ್ಕಾಗಿ ಇರುವಂಥ ಒಂದು ವ್ಯವಸ್ಥೆ ಉಪನಯನ. ಅದು ಶಿಕ್ಷಣಕ್ಕೆ, ವಿದ್ಯೆಗೆ ಒಂದು ಪ್ರಾರಂಭ ಉತ್ಸವ ಇದ್ದಾಗೆ ಅಷ್ಟೇ. ಅದಕ್ಕೋಸ್ಕರನೇ ಯಾರು ಯಜ್ಞೋಪವೀತ ಹಾಕ್ಕೊಳ್ತಾನೆ ಆಮೇಲೆ ಅವನು ಅಧ್ಯಯನ ಮಾಡಬೇಕು, ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡಬೇಕು. ಗುರುಕುಲ ಆಗದೆ ಇದ್ದರೆ ಎಲ್ಲಿ ಸಾಧ್ಯವೋ ಅಲ್ಲಿ ಅಧ್ಯಯನ ಮಾಡಬೇಕು. ಅಧ್ಯಯನಕ್ಕೆ ಅಧಿಕಾರ ನಿನಗೆ ಯಜ್ಞೋಪವೀತದಿಂದ ಬರುತ್ತೆ ಅಂಥೇಳಿ ಸರ್ವರಿಗೂ ಶಿಕ್ಷಣ ಅನ್ನುವಂಥ ವ್ಯವಸ್ಥೆ ಅತ್ಯಂತ ಸಹಜವಾಗಿ ಹಿಂದಿನ ಈ ಉಪನಯನ ಕಾರ್ಯದಲ್ಲಿ ಇತ್ತು. ಅದನ್ನು ಮತ್ತೆ ಆರ್ಯ ಸಮಾಜ ಪ್ರಯತ್ನ ಮಾಡ್ತಾ ಇದೆ. ನೀವು ಇದನ್ನೆಲ್ಲ ಮಾಡಿಸ್ತೀರ, ಈ ಸಂಸ್ಕಾರಗಳನ್ನೆಲ್ಲ? ನಾನು ಮಾಡಿಸ್ತೇನೆ. ಇನ್ನೂ ಬೇರೆಯವರು ಇದ್ದಾರೆ, ಆದರೆ ಮುಖ್ಯವಾಗಿ ನಾನು ಈ ಎಲ್ಲ ಸಂಸ್ಕಾರಗಳನ್ನು ಮಾಡಿಸ್ತೇನೆ. ಸುಮಾರು ಶುದ್ಧಿಗಳನ್ನು, 100 ಶುದ್ಧಿಗಳನ್ನು ಮಾಡಿದ್ದೇನೆ. ಎಷ್ಟು ಅಂತ ನಾನು ಲೆಕ್ಕ ಇಟ್ಕೊಂಡಿಲ್ಲ, ಆದರೆ ಮಾಡಿದ್ದೇವೆ ಹಿಂದೆ. ಈಗ ನೀವು ಹೇಳಿದ ಪ್ರಕಾರ
ಎಲ್ಲರಿಗೂ ಕೂಡ ವೇದಾಧಿಕಾರ ಕೊಡೋದು, ಎಲ್ಲರಿಗೂ ಕೂಡ ಈ ಸಂಸ್ಕಾರಗಳನ್ನು ಕೊಡ್ತಾ ಇದ್ದೀರಿ. ಹಾಗೆ ಸಂಸ್ಕಾರ ಪಡ್ಕೊಂಡವರು ಎಷ್ಟೋ ಜನ ಅವರು ಮುಂದುವರಿಸ್ತಾ ಇದ್ದಾರೆ ಇದನ್ನು. ನಮಗೆ ಆಗಲೇ ಬಾವಿ ವೆಂಕಟೇಶ್ ಅವರು ತಗೊಂಡ್ರಿ, ಅವರು ಇವತ್ತಿನ ಕಾಲ ನಮ್ಮ ಸರ್ಕಾರಗಳು ಹೇಳುವಂಥ ಒಂದು SC ST ಜಾತಿಗೆ ಸೇರಿದವರು. ಆದರೆ ಅವರು ಕೂಡ ವೇದದ ಗ್ರಂಥಗಳನ್ನು ಬರೆದಿದ್ದಾರೆ. ಒಳ್ಳೊಳ್ಳೆ ಅಧ್ಯಯನದ ಹಿನ್ನೆಲೆಯಿಂದ ಎಷ್ಟೊಂದು ಸಣ್ಣ ಪುಟ್ಟ ಪುಸ್ತಕಗಳು ಬರೆದಿದ್ದಾರೆ. ಅದರ ಜೊತೆಗೆ ಇದನ್ನೂ ಮಾಡ್ತಾರೆ ಅಲ್ವೇ? ಅವರು ಕೂಡ ಶುದ್ಧಿ ಅಷ್ಟೇ ಅಲ್ಲ, ಅವರು ತಮ್ಮ ಮಗಳಿಗೆ ಉಪನಯನ ಮಾಡಿಸಿದ್ರು. ಮತ್ತೆ ಇಷ್ಟು ದೊಡ್ಡ ಕಾರ್ಯ ನೋಡಿ. ಅದು ಬಹಳ ಆ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಕೂಡ ಬಂತು ಅದೆಲ್ಲ ವಿಷಯ, ಧನಾತ್ಮಕವಾದ ವಿಚಾರ. ಮಗಳಿಗೆ ಉಪನಯನ ಮಾಡಿದ್ರು ಅವರು, ವಾವಿ ವೆಂಕಟೇಶ್ ಅವರು. ಪುಸ್ತಕಗಳನ್ನು ಬರೆದ್ರು. ತಮ್ಮ ಜೀವನದಲ್ಲೇ ಒಬ್ಬ ಬ್ರಾಹ್ಮಣ ಹೇಗಿರ್ತಾನೆ ಅನ್ನೋದನ್ನು ಅವರು ತೋರಿಸಿದ್ರು. ಬ್ರಾಹ್ಮಣ ಅನ್ನೋದು ಹುಟ್ಟಿನಿಂದ ಬರೋದಿಲ್ಲ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ನಮಗೆ ವೆಂಕಟೇಶ್ ಅಂತವ್ರು ಇದ್ದಾರೆ. ತುಂಬ ಜನ ಇದ್ದಾರೆ. ಹಾಗೆ ನಾನು ಆಗಲೇ ಹೇಳಿದಾಗೆ ಡಾಕ್ಟರ್ ರೂಪಕಿಶೋರ ಶಾಸ್ತ್ರಿ ಅಂತ ಇವಾಗ ಕೊಂಗಡಿ ಗುರುಕುಲದ ಉಪಕುಲಪತಿಗಳಾಗಿರೋರು, ವಾಜಪೇಯಿ ಅವರಿಗೆ ಮಾಡ್ತಾ ಇದ್ರು. ಅವರು ಅದ್ಭುತವಾದಂಥ ಕೃತಿಗಳನ್ನು ರಚಿಸಿದ್ದಾರೆ. ನಿರುಕ್ತ ಪ್ರಕ್ರಿಯೆ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಅದ್ರ ಬಗ್ಗೆನೇ ಪುಸ್ತಕ ಬರೆದಿದ್ದಾರೆ. ದಯಾನಂದ ವ್ಯುತ್ಪತ್ತಿ ಕೋಶ ಅಂತ ಒಂದು ಬರೆದಿದ್ದಾರೆ. ಅಂತ ಹಿಂದಿನಲ್ಲಿದೆಯಾ? ಅದು ಸಂಸ್ಕೃತದಲ್ಲಿದೆಯಾ? ನೋಡ್ಬೇಕು. ಅಂದರೆ ನೀವು ಹೇಳ್ತಾ ಇರೋದು ಕೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿಯರ ಆ ದರ್ಶನ ಏನಿತ್ತು, ವೇದಗಳಿಂದ ಮನುಷ್ಯ ಯಾವ ಉನ್ನತ ಮಟ್ಟಗಳನ್ನು ತಲುಪಬಹುದು ಅಂತ, ಅದನ್ನು ಎಲ್ಲ ಆರ್ಯ ಸಮಾಜದವರು ಅದನ್ನು ಆಧಾರವಾಗಿ ಇಟ್ಟುಕೊಂಡು ಈ ರೀತಿಯಾಗಿ ಸಾಮಾಜಿಕವಾಗಿ ಅವರು ಉದ್ಧಾರ ಆಗೋದಕ್ಕೆ ಎಷ್ಟೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಇವತ್ತಿಗೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಹೇಳಿದ್ರಿ ಪ್ರಿಯಾ ಅವರೇ. ಹೌದು. ಆರ್ಯ ಸಮಾಜದ ಇನ್ನೊಂದು ಬಹಳ ಮುಖ್ಯವಾದ ಇದು ಅಂತಂದರೆ ಗೋ ಸಂರಕ್ಷಣೆ, ಗೋಹತ್ಯಾ ನಿಷೇಧ. ಇದು ಬಹಳ ಮುಖ್ಯವಾದದ್ದು. ಇದು ಎಷ್ಟು ಮುಖ್ಯವಾದದ್ದು ಅಂತಂದರೆ ಇವತ್ತು ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಭಾರತದಲ್ಲೇ ತಗೊಳ್ಳೋಣ ನಾವು. ಮುಖ್ಯವಾಗಿ ಭಾರತದಲ್ಲಿ ಹಿಂದೆ ಎಂದೆಂದೂ ಇಲ್ಲದಷ್ಟು ಕಾಯಿಲೆಗಳಿಂದ ನಾವು ನರಳ್ತಾ ಇದ್ದೇವೆ. ಯಾಕೆ ಗೊತ್ತಾ? ಯಾಕೆ ಅಂತಂದರೆ ನಮ್ಮ ಆಹಾರ ಪದ್ಧತಿ ಬದಲಾಗಿದೆ. ನಮ್ಮ ಆಹಾರ ಶುದ್ಧವಾದದ್ದಿಲ್ಲ. ನಾನು ಕೇವಲ ಸಸ್ಯಾಹಾರ ಮಾಂಸಾಹಾರದ ಬಗ್ಗೆ ಮಾತ್ರ ಅಲ್ಲ, ಸಸ್ಯಾಹಾರಿಗಳೂ ಕೂಡ, ಶಾಕಾಹಾರಿಗಳು ಅನ್ನಿಸ್ಕೊಂಡವರು ಕೂಡ ಇಷ್ಟರಾಗ್ತಾ ಇದ್ದಾರೆ. ಯಾಕೆ? ಹೌದು, ಮಾಂಸಾಹಾರಿಗಳು ಆಗೋದು ಸಹಜ. ಅದು ಅವರಿಗೆ ನಾನು ಮಾಂಸಾಹಾರಿ ಮಿತ್ರರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ಅದು ರೋಗಕಾರಕವಾದಂಥದ್ದು. ಅದರಿಂದ ನರಳಲೇಬೇಕು ಅವರು ಅಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇವರು ಯಾಕೆ ನರಳ್ತಾ ಇದ್ದಾರೆ? ಯಾಕೆ ಅಂತಂದರೆ ಇವತ್ತು ತಿಂತಾ ಇರುವಂಥ ನಾವು ಏನು ಆಹಾರ ಇದೆ ಅದು ವಿಷಪೂರಿತವಾಗಿದೆ. ಮತ್ತು ಸಾವಯವ ಗೋ ಆಧಾರಿತ ಕೃಷಿಗೆ ನಾವು ಹೋಗದೇ ಇದ್ದರೆ ನಮ್ಮನ್ನು ಭಗವಂತ ಕೂಡ ರಕ್ಷಿಸೋದಕ್ಕೆ ಸಾಧ್ಯವೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಗೋ ಸಂರಕ್ಷಣೆ ಅನ್ನೋದು ಕೇವಲ ಧಾರ್ಮಿಕ ವಿಷಯವಾಗಿ ತಗೊಳ್ಬಾರ್ದು. ಅದು ರಾಷ್ಟ್ರದ ರಕ್ಷಣೆ, ನಮ್ಮ ಆರೋಗ್ಯ, ನಮ್ಮ ಸಾಂಸ್ಕೃತಿಕ ಒಂದು ರಕ್ಷಣೆಯ ಒಂದು ಆಧಾರ ಆಗಬೇಕೇ ಹೊರತು ಇದನ್ನು ಒಂದು ಧಾರ್ಮಿಕ ವಿಷಯವಾಗಿ ತಗೊಳ್ಬೇಡಿ ಅಂತ ದಯಾನಂದರು ಗೋಕರುಣಾನಿಧಿ ಅಂತ ಒಂದು ಬರೆದ್ರು. ಮತ್ತು ಯಾವುದೋ ಭ್ರಷ್ಟ ಅರ್ಥಗಳನ್ನು ವೇದಗಳಲ್ಲಿ ಕೂಡ ಇದಿದೆ. ಯಾವುದು ಗೋಹತ್ಯೆ ಇದೆ, ಬ್ರಾಹ್ಮಣರು ತಿಂತಾಯಿದ್ರು ಅಂತ ಹೇಳಿಬಿಟ್ಟು ಈ ತಥಾಕಥಿತ ಬುದ್ಧಿಜೀವಿಗಳು ಹೇಳೋದಷ್ಟೇ ಅಲ್ಲ, ನಮ್ಮ ಇವರೇ ಅನೇಕರು ಅದನ್ನು ಸಾರ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡುವಂಥ ಒಂದು ಇದನ್ನು ಆರ್ಯ ಸಮಾಜದಲ್ಲಿ ಮಾಡಿದೆ. ಅವರು ಗೋ ಸಂರಕ್ಷಣೆ ಇದು ಮಾಡದೇ ಇದ್ದರೆ ಈ ದೇಶ ಉನ್ನತಿಯನ್ನು ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಬಹಳ ಮುಖ್ಯವಾಗಿ ಮಾಡಬೇಕು. ಈಗ ಮೋದಿಯವರೇನಾದರೂ ಬಂದರೆ ಇಡೀ ರಾಷ್ಟ್ರಕ್ಕೆ ಅನ್ವಯ ಆಗೋ ಹಾಗೆ ಒಂದು ಗೋ ಸಂರಕ್ಷಣೆಯ ವ್ಯವಸ್ಥೆಯನ್ನು ಏನಾದರೂ ಮಾಡಿದರೆ ನಿಜವಾಗಿ ಅವರು ಅತಿ ದೊಡ್ಡ ಉಪಕಾರ ಮಾಡ್ತಾರೆ ಈ ದೇಶಕ್ಕೆ ಅಂತ ಹೇಳ್ಬೋದು. ಹಾಗಾಗಲಿ ಅಂತ ಆಶಿಸೋಣ. ಆರ್ಯ ಸಮಾಜ ಈ ಕಾರ್ಯವನ್ನು ತುಂಬ ಕಳಕಳಿಯಿಂದ ಮಾಡೋದಕ್ಕೆ ಇಷ್ಟಪಡ್ತಾ ಇದೆ. ತುಂಬ ಸಂತೋಷ ಶ್ರುತಿಪ್ರಿಯಾ ಅವರೇ. ನೀವು ಸ್ವಾಮಿ ದಯಾನಂದ ಸರಸ್ವತಿಗಳು ಅವರಿಂದ ಹಿಡಿದು ನಮ್ಮ ಬೆಂಗಳೂರಿನ ಈ ಶ್ರದ್ಧಾನಂದ ಭವನದವರೆಗೆ
ಒಂದು ಸ್ಥೂಲ ಚಿತ್ರವನ್ನೇ ಕೊಟ್ಟಿದ್ದೀರಾ. ಅದು ದೊಡ್ಡ ಇತಿಹಾಸ, 106 ವರ್ಷಗಳದು. ಅದರ ಒಂದು ಸ್ಥೂಲ ಚಿತ್ರವನ್ನೇ ಕೊಟ್ಟಿದ್ದೀರಾ. ತುಂಬ ದೊಡ್ಡ ಕೆಲಸ ಮಾಡ್ತಾ ಇರುವಂಥದ್ದು. ಅವರ ಪ್ರೇರಣೆ ಬಹಳ ದೊಡ್ಡದು, ಅವರ ದರ್ಶನ ಮಹತ್ತರವಾಗಿರುವಂಥದ್ದು, ರಾಷ್ಟ್ರೋದ್ಧಾರಕವಾದಂತಹ ವಿಚಾರಗಳು. ಅದರ ಬಗ್ಗೆ ಎಲ್ಲ ಒಂದು ಸಣ್ಣ ಬೆಳಕನ್ನು ತೋರಿದಿರ, ಹೊಳಹನ್ನು ಕೊಟ್ಟಿದ್ದೀರಾ. ನಿಮಗೆ ಈ ಕೃತಕೃತ್ಯವಾದಂಥ ಕೆಲಸ ಮಾಡಿದ್ದಕ್ಕೋಸ್ಕರವಾಗಿ ಲೀಲಾಜಾಲದ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ನೀವು ಬಂದಿದ್ದು ಬಹಳ ಸಂತೋಷ ಆಯಿತು ಲೀಲಾಜಾಲಕ್ಕೆ.